ಅಲ್ಲ ಯಾರು? ರವಿ ಬೆಣ್ಕಲ್ ಅಂತ ನೀವೇ ಅಲ್ವಾ? ಹೌದು. ನಿಮ್ಮ ಹತ್ರ ಒಂದು ಫಿಲಮ್ ಸ್ಟೋರಿ ಇದೆ ಅಂತ ಹೇಳಿದ್ರು. ಹಾ, ಬನ್ನಿ ಒಳ ಬನ್ನಿ, ಒಳ ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಸರ್, ಕೂತ್ಕೊಳ್ಳಿ. ಒಂದು ಸ್ಟೋರಿ ಉಂಟು, ಒಳ್ಳೆ ಮೆಸೇಜ್ ಕೊಡುವಂತ ಸ್ಟೋರಿ. ಒಬ್ಬ ವ್ಯಕ್ತಿ ಬಗ್ಗೆ ಉಂಟು. ಆ ವ್ಯಕ್ತಿ, ಕೆಟ್ಟ ವ್ಯಕ್ತಿ ಒಳ್ಳೆ ವ್ಯಕ್ತಿ ಆದಾಗ ಏನೆಲ್ಲ ಆಗ್ತದೆ, ಕೆಟ್ಟ ವ್ಯಕ್ತಿ ಇದ್ದಾಗ ಏನೆಲ್ಲ ಮಾಡ್ತಾನೆ, ಮತ್ತೆ ಒಂದು ಕಾನೂನು ಬಗ್ಗೆ ಒಳ್ಳೆ ಮೆಸೇಜ್ ಉಂಟು. ಪ್ಲಸ್ ಅದರಲ್ಲಿ ಆರೋಗ್ಯಕ್ಕೆ ಡೆಂಗು ಮಲೇರಿಯಾ ಎಲ್ಲ ಬರ್ತದೆ ಸರ್, ಅದ್ರ ಬಗ್ಗೆ ಕೂಡ ಒಳ್ಳೆದಾದ ಸ್ಟೋರಿ ಉಂಟು. ಶಿಕ್ಷಣ, ಆರೋಗ್ಯ, ಕಾನೂನು ಬಗ್ಗೆ ಒಳ್ಳೆ ಸ್ಟೋರಿ ಉಂಟು. ಮಾಡ್ತೀರಾ ಸರ್ ನೀವು? ಖಂಡಿತ. ಈಗ ನೀವು ಹೇಳಿದ್ರಲ್ಲ, ಇದೇ ಸಿನಿಮಾ ನಾನು ಮಾಡ್ತೀನಿ. ಇದ್ರ ಸ್ಟೋರಿ ಈಗ ನಮ್ಗೆ ಹೇಳ್ತೀರಾ? ಹಾ, ಸ್ಟೋರಿ ಹೇಳ್ತೇನೆ ಸರ್. ಮೊದ್ಲಿಗೆ ಆ ಸ್ಟೋರಿ ಹೆಸರು ಕಣ್ಣು ತೆರೆದಾಗ ಅಂತ ಸರ್. ಸಿನಿಮಾ ಹೆಸರು? ಸಿನಿಮಾ ಮಾಡಿದಾಗ ಸಿನಿಮಾ ಹೆಸರು ಕಣ್ಣು ತೆರೆದಾಗ. ಹೋಗ್ತಾ ಹೋಗ್ತಾ ನಿಮ್ಗೆ ಮತ್ತೆ ನಿಮ್ಗೆ ಗೊತ್ತಾಗ್ತದೆ ಯಾಕ ಹೆಸರು ಇಟ್ಟ ನಾನಂತ. ಕಣ್ಣು ತೆರೆದಾಗ. ಕಣ್ಣು ತೆರೆದಾಗ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ, ಒಂದು ಪುಟ್ಟ ಹಳ್ಳಿ, ಮುಗ್ಧ ಜನರು ಸರ್. ಮುಗ್ಧ ಅಂದ್ರೆ ಮುಗ್ಧ ಜನರು. ಆ ಊರ್ನಲ್ಲಿ ಎಲ್ಲಿಂದನೋ ಒಬ್ಬ ಬರ್ತಾನೆ, ಒಬ್ಬ ರೌಡಿ ಅಂತ, ಅವನ ಹೆಸರು ಬೈರ ಅಂತ ಸರ್. ಅಲ್ಲಿ ಆಗುವಂತ ಒಂದು ಅಟ್ಟಹಾಸ ನೋಡಿ ಸರ್. ಇಲ್ಲಿ ಒಬ್ಬ ಮಾರೆ ದಿನಾ ಲೇಟ್ ಬಪ್ಪು. ನಿಲ್ಲಿ ನಿಲ್ಲಿ, ನಾ ಅಲ್ಲಿ ರೋಡ್ ಇದ್ನು ಕಣ್ಕೋಬತ್ತೆ ಅಕ್ಕ. ಇಲ್ಲೇ ಕಣಿ. ಏ ಕುರ್ಚಿ ಇಲ್ಲ, ರೋಡ್ ಇಲ್ಲ. ಬೇಗ ಹಬ್ಬ ಹಬ್ಬ, ಬನ್ನಿ ಬನ್ನಿ ಬನ್ನಿ. ಸರ್, ಆ ಮಕ್ಕಳು ಆ ಪ್ಲೇಸ್ ನೋಡಿ ಯಾಕಷ್ಟು ಹೆದರ್ಕೊಂಡು ಓಡ್ತಾ ಇದ್ರು? ಆ ಪ್ಲೇಸ್ ಎಂತದಂದ್ರೆ ಸರ್, ಅದು ಬೈರ ಮತ್ತು ಸಹಚರರು ಕುಳಿತುಕೊಳ್ಳುವ ಪ್ಲೇಸ್ ಸರ್. ಅದು ಆ ಪ್ಲೇಸ್ ನಲ್ಲಿ ಬೈರ ಕುಳಿತಿರುವಾಗ ಅಲ್ಲಿ ಮಕ್ಕಳು ಬರ್ಲಿ, ಯಾರೇ ಬರ್ಲಿ, ಒಂಥರ ಚೇಷ್ಟೆ ಮಾಡ್ಕೊಂಡು ತಮಾಷೆ ಮಾಡ್ತಾ ಸರ್. ಅವ್ನು ಯಾಕೆ ಸರ್ ಮಕ್ಕಳಿಗೆ ಅಷ್ಟು ಉಪದ್ರ ಕೊಡ್ತಾನೆ? ಯವ್ವ, ಅವನ ಉಪದ್ರ ಮಕ್ಕಳಿಗೂ ಅಷ್ಟ. ಶಾಲೆಯಿಂದ ಮನೆಗೆ ಬಂದ ಮಕ್ಕಳು ಮನೆ ಹತ್ರ ಆಟ ಆಡ್ಲಿಕ್ಕಿಲ್ಲ, ನೋಡಿ ಇಲ್ಲ ಅವ ಏನ್ ಮಾಡ್ತಾನಂತ. ನಾವು ಬರ್ಲಕ್ಕಲ್ಲ ಕೋಲಾಟ ಆಡೋಕೆ. ರಂಗ ಕಳ ಕೋಲ್ ಪುರ ಹಿಡ್ಕೋರ, ಬಿಸ್ತೀರ್ ಕಾಸೋಕ ಕೋಲಾಟ ಆಡ್ತಾವ. ಮತ್ತೆಂತ ಆಡುದಿಲ್ಲ ಅವು. ಬಾ ಬಾ, ಕೋಲಾಟ ಆಡ್ತಾವ, ಮತ್ತೆಂತ ಆಡುದಿಲ್ಲ. ಬಿರಿಯಾನಿ ಸಮ ತಿಂತ ಲಾಕೈತಲ್ಲ, ಹೊಡ್ಬಿಟ್ಟು ಮುತ್ತ ಗೊತ್ತಾ? ಜಯಂತ ರಾತ್ರಿ ಇಡೀ ಕೂಗ್ತಿದ್ದ, ಕೋಳಿ ಎಲ್ಲ ಕೋಳಿ ಎಲ್ಲ ಕೋಳಿ ಕಟ್ಕೊಂಡೇ ನಾವು. ಅವ ಎಂತ ಹುಡುಕ್ತಾವ? ಹುಡುಕ್ಲಿ ಹುಡುಕ್ಲಿ ಸಿಕ್ಕತ್ತು ಕೋಳಿ, ರಾತ್ರಿ ಹುಡುಕ್ಲಿ, ಅವ ಕೆಲಸ ಬೇಡ. ಅಣ್ಣ, ಮಕ್ಕಳ ಕಡೆ ಎಲ್ಲ ಆಡ್ತಿದ್ದ, ಚೇಷ್ಟೆ ಮಾಡಿ ಹಾಪ ಪಾಪ ಹ್ಯಾಂಗ ಕೋಳಿ ಸಮ ತಿಂದಾಯ್ತಲ್ಲ, ಬಿಡಬೇಡ ಬಿಡುದು ಎಂತ ಚೇಷ್ಟೆ ಮಾಡಿ ಹಾಪುದೇ. ಈಗ ಆಡ್ಲಿ ಆಡ್ಲಿ. ನಾವೆಲ್ಲ ಕಣ್ಣೆ ಮುಚ್ಚಿ ಆಡುವ. ಯಾರು ಕಣ್ಣು ಮುಚ್ಚುತ್ರಿ? ನಾ ಕಣ್ಣು ಮುಚ್ಚೆ. ಕಣ್ಣ ಮುಚ್ಚೆ ಗಾಡೆಗೂಡೆ ಉದ್ದಿನ ಮೂಟೆ ಉರುಳಿ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ಕಣ್ ತೆರೆದೆ. ನೀವು ಇಲ್ಲಿವರೆಗೆ ಹೇಳಿದ ಸ್ಟೋರಿ ಒಳ್ಳೆ ಇದೆ ಸರ್. ಆ ಮಕ್ಕಳಿಗಷ್ಟು ತೊಂದರೆ ಕೊಡ್ತಿದ್ದವ ಅವ. ಇನ್ನು ಆ ಊರಿನ ಜನರಿಗೆ ಯಾವ ರೀತಿ ತೊಂದರೆ ಕೊಟ್ಟಿರ್ಬೇಡ ಸರ್. ಊರಿನ ಜನರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಅಂತ ನೋಡಿ ಸರ್. ಈ 16ನೇ ಪೇಜ್ ಅಲ್ಲಿ ಅದೇ ಊರಿನ ಅಪ್ಪು ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ತಾರೆ ಸರ್ ಇಲ್ಲಿಗ. ಅಪ್ಪು ಅನ್ನೋರು ಪಾಪ ತುಂಬಾ ಬಡವರು ಸರ್. ಅವರು ಮನೆ ಕಟ್ಟಬೇಕಂತ 2-3 ತಿಂಗಳಿಂದ ಆ ತೋಡಲ್ಲಿ ಹೊಂಗೆ ಒಟ್ಟು ಮಾಡ್ತಾರೆ ಅವರು ಮನೆ ಕಟ್ಟಲಿಕ್ಕೆ. ಆ ವಿಷಯ ಬೈರನಿಗೆ ಗೊತ್ತಾಗ್ತದೆ. ಅವರಿಗೊಂದು ತೊಂದರೆ ಕೊಡ್ತಾ ಹೊಂಗೆ ತಗೊಂಡು ಹೋಗ್ಲಿಕ್ಕೆ ನೋಡಿ ಏನಂತ ನೋಡಿ ಸರ್ ಇಲ್ಲಿ.
ಹೊಯ್ಗೆ ತಗೊಂಡ್ಬಿಡುದಿಲ್ಲ. ಅಯ್ಯೋ ದೇವರ, ನಾನು ರಾತ್ರಿ ಆಗಲು ಕಷ್ಟಪಟ್ಟು ಹೊಯ್ಗೆ ಸಾಕ್ಸುದು. ನಮ್ಮ ಹೆಂಡತಿ ಮಕ್ಕಳಿಗೆ ಮನೆ ಇಲ್ಲ, ಈ ಮಳೆಗಾಲ ನಾನು ಎಲ್ಲಿ ಹೋಗುದು? ನೀ ಎಲ್ಲಿ ಕಂಡು ಹೋಗ, ನೀ ಎತ್ತ ಹೊಯ್ಗೆ ತಗೊಂಡ್ಬಿಡುದಿಲ್ಲ. ನಮ್ಮ ಊರಾಗ ನಮ್ಮ ಎದುರು ಕಂಡು ಯಾರು ಇಲ್ಲ. ತಡಿ, ಅಣ್ಣ ಬತ್ರೀಗ. ಅಣ್ಣ ಬಂದ, ಅಣ್ಣ ಬಂದ. ಹಲೋ, 4 ಲೋಡ್ ಹೊಂಗೆ ಇತ್ತು ಬೆಂಗಳೂರಿಗೆ ಸಾಕ್ಸಕ್. ಇವತ್ತು ಲೋಡ್ ಮಾಡಿ ಕೊಡೋದು ಕೆಲಸ ಮಾತ್ರ ನಮ್ದು. ಮಂಗಳೂರು ತನಕ ನನ್ನ ಸೆಕ್ಯೂರಿಟಿ ಇತ್ತು, ಯಾರು ಅಡ್ಡ ಹಾಕೋರಿಲ್ಲ. ಆಯ್ತಾ? ಲೋರಿ ನಿಮ್ದು, ಹೊಂಗೆ ನಮ್ದು. ಅವ್ರ ಮೇಲೆ ಅಕೌಂಟಿಗೆ ದುಡ್ಡು ಬರ್ತ ಅಷ್ಟೇ ಮಾತು. ಹಾ, 8 ಗಂಟೆಗೆ ಪತ್ರ, 6 ಗಂಟೆಗೆ ಬಂದ್ರೆ 8 ಗಂಟೆ ಒಳಗೆ ಹೊಂಗೆ ಲೋಡ್ ಆತ್. 4 ಲಕ್ಷ ಬರ್ತದೆ. ಅಣ್ಣ ಬಂದ, ಅಣ್ಣ ಬಂದ. ತಡಿ, ಇಷ್ಟೀಗ ನಿಂಗೆ ಹಿಡ್ಕೊಪ್ಪ. ಸುಮ್ಮನೆ ಕರ, ಅಣ್ಣ ಬಂದಾಗ ತಡೆ. ಎಂತದ ನಿಂದು? ಎಂತ ಹೊಂಗೆ ತೆಗು ಬಿಡುವುದಿಲ್ಲ. ನಿಂಗೆ ವಿಷಯ ಗೊತ್ತಿಲ್ಲ. ಈ ಊರಾಗ ಎಂತ ಅಂತೇಳಿ ನಾನು ಕಣ್ಣು ಹಾಕಿದ ಮೇಲೆ ಯಾವುದೇ ವಸ್ತು ಇರ್ಲಿ ಅದು ನನ್ ಸತ್ತ. ಹೊಂಗೆ ತೆಗು ನೀ ಬಿಡುವುದಿಲ್ಲ. ಎಂತ ಹೆಂಡತಿ ಮಕ್ಕಳು ಮರ್ಕುತ್ತುವ. ಮಳಿ ಬಂದ್ರೆ ಮರ್ದಡಿ ಆಯ್ಕೋ ಹೆಂಡತಿ ಮಕ್ಕಳನ್ನ ಕರ್ಕೊಂಡು. ಬಿಸ್ಲಿ ಪತ್ಲಿ ಬೇಸಿಗೆ ಬೈ ಬದಿ ಮಲ್ಕೋ. ಸುಮ್ಮನೆ ಹೊಂಗೆ ತಗೋ ಬಿಟ್ರು ಬಚ್ಚಾವು. ಮಂಡಿ ಹೊಡಿತ ಮಗನೇ, ನನ್ನನ್ನ ಎದುರಾಯ್ಕಂತೀಯ. ಬೈಲಿನ ವಿಷಯ ನಿಂಗೆ ಗೊತ್ತಿಲ್ಯೋ? ಮನಿ ಕಟ್ತಾಮ್ರ, ಮನಿ ಕಟ್ತಾಮ್ರ. ಬರ ಮನಿ ಕಟ್ತಾಮ್ರಿ. ಈ ಊರಂಗೆಲ್ಲ ಅಕ್ಕೋಪ್ಪ ಹಿಂಗ ಮನಿ ಕಟ್ಟುವ. ನೀನು ರಾತ್ರಿ ಕೆಲಸ ಮಾಡಿ ಕಷ್ಟಪಟ್ಟು ಹೊಯ್ಗೆ ತೆಗಿದೆ, ನಿಂಗೆ ಮನಿ ಕಟ್ ನೀನು. ಈಗ ಗಂಟೆ 2 ಆಯ್ತು, ಸಾಯಂಕಾಲ 6 ಗಂಟೆವರೆಗೆ ಟೈಮ್ ಇತ್ತು. ಹೊಯ್ಗೆ ಪೂರಾ ಖಾಲಿ ಮಾಡ್ಕ, ನೀನ್ ಮನಿ ಕಟ್ಟ ಕಟ. ಮನಿ ಕಟ್ತಾಮ್ರ. ಮುಚ್ಕೊಂಡ್ರು ಕೂಕೊಂಡ್ರು ಬಾಚ ಓದಾಯ್ತಲ್ಲ. ಅರೆ ಬಿಡಕೇನೆ ಮನಿ ಕಟ್ತಾಮ್ರ. ಅಯ್ಯೋ ದೇವರೇ, ಅಯ್ಯೋ ದೇವರೇ, ನಾನು ಮನೆ ಕಟ್ಟುಕಂತ ಹೊಯ್ಗೆ ಒಟ್ಟು ಮಾಡಿದ್ದೆಲ್ಲ ಹೋಯ್ತು. ಇನ್ನು ನಾನು ಬುಡ್ಡಿ ಬದಿಲ್ ಟಾರ್ಪಾಲ್ ಹಾಕೊಂಡು ಮನೆ ಕಟ್ಟಿದೆ. ಇನ್ನು ನಾನು ಎಲ್ಲಿ ಹೋಗುದು ದೇವರೇ? ರಂಗ, ಇಡೀ ಊರೇ ನಮ್ದಾಯ್ತಲ್ಲ ಮಾರ. ಇಲ್ಲಿ ನಾವಂದ್ರೆ ಇಡೀ ಊರಿಗೆ ನಾನೇ ಸರ್ವಾಧಿಕಾರಿ. ಇಲ್ಲಿ ಎಂತ ಒಂದು ಕೊಟ್ಟಿ ಹೆಕ್ಕೊಂಡು ಹೋಯ್ತಾರು ನಮ್ ಪರ್ಮಿಷನ್ ತಕೊಳಕ್. ಅಷ್ಟು ಕಂಟ್ರೋಲ್ ಮಾಡಿದ್ ನಾವ್ ಈ ಊರಂಗೆ. ಇಲ್ಲಿ ಯಾರೇ ಬರ್ಲಿ, ಯಾವ ರಾಜಕೀಯ ಜನ ಬರ್ಲಿ, ನಮ್ಮ ಪರ್ಮಿಷನ್ ಕೇಳಿ ಜನರು ವೋಟ್ ಹಾಕ. ನಾನೇ ಸರ್ವಾಧಿಕಾರಿ ಈ ಊರಿದು. ಆಳ್ತೆ. ಇಲ್ಲಿ ಇತ್ತು ಸಂಪತ್ತು, ಅರಣ್ಯ ಸಂಪತ್ತು. ಕದ್ದು ದುಡ್ಡು ಮಾಡ್ಲಕ್ ನಂಗೆ. ಅವನು ಆ ಜನರಿಗೆಲ್ಲ ಅಷ್ಟು ಕಷ್ಟ ಕೊಡ್ತಿದ್ನಲ್ಲ. ಹೌದು ಸರ್. ಆ ಮಕ್ಕಳೆಲ್ಲ ಮಕ್ಕಳು ಮಾತ್ರ ಶಾಲೆಗೆ ಹೋಗಿ ಬರುದಾ? ಅವ್ರಿಗೆ ಕಾವಲ್ಗಾರರಾಗಿ ಯಾರು ಇರಲ್ವಾ? ಕಾವಲ್ಗಾರನಾಗಿ ಒಬ್ಬ ಇರ್ತಾನೆ ಸರ್. ಈಗ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಅವನ ಹೆಸರು ಮಾದ ಅಂತ ಸರ್. ಮಾದ ಅಂತ. ಬೈರನಿಗೂ ಮಾದನಿಗೂ ಆಗುದಿಲ್ಲ ಸರ್. ಏನೋ ಒಂದು ಜಗಳ ಆಗಿದೆ. ಆಕ್ಚುಲಿ ಇದ್ರಲ್ಲಿ ಈಗ ಮೂಕನಾಗಿರ್ತಾನೆ ಸರ್. ಅದಕ್ಕೊಂದು ಕಾರಣ ಉಂಟು. ಆ ಮಕ್ಕಳು ಹೋಗುವಾಗ ಬರುವಾಗ ಎಲ್ಲೇ ಹೋಗ್ಲಿ ಮಕ್ಕಳೊಟ್ಟಿಗೆ ಮಾದ ಇರ್ತಾನೆ. ಎಲ್ಲಿವರೆಗೆ ಮಕ್ಕಳೊಟ್ಟಿಗೆ ಮಾದ ಇರ್ತಾನೋ ಬೈರ ಎಂಟ್ರಿ ಆಗುದಿಲ್ಲ. ನೋಡಿ ಮುಂದೆ. ಇವತ್ತು ಇಂಗ್ಲಿಷ್ ಪೇಪರ್ ಕೊಟ್ಟಿರಿ, ನಂಗೆ 100 ನಂಗೆ ಗಣಿತ ಇಲ್ಲ. ನಿಂಗೆ ಎಷ್ಟ ಮಾರ್ಕ್? 102. ಈ ತಂಗೆ ಪರೀಕ್ಷೆಗೆ 100 ಕಣೆ.
ಹೌದಾ ಡ್ಯಾನ್ಸ್ ಕಲಿಸ್ಬಿಟ್ಟಿರೋ ನೆನಪಿತ್ತಾ ಶಾಲೆಂಗೂ ಓದೋದು ಮನೆಗ್ ಬಂದು ಆಡು ಕೇಳ ಮರೆ ಟ್ಯೂಷನ್ಗೆ ಹೋಗಿ ಓದುದು ಓದಿ ಓದಿ ಬೇಜಾರು ಹಿಡ್ದು ಆಯ್ತು ಈ ಶಾಲೆಂಗೂ ಹಾಗೆ ಮಾರೆ ನಾವು ಬೆಳಿಗ್ಗೆ 9 ಗಂಟೆಗೆ ಬಂದು ಕೂಗಂಟ್ ಮಾರೆ ಈ ಟೀಚರ್ 10 ಗಂಟೆ ಮೇಲೆ ಬಪ್ಪು ಮಾರೆ ಈ ಟ್ಯೂಷನ್ಗೂ ಹಾಗೆ ಮಾರೆ ನಾವು ಬೇಗ ಬಂದು ಕೂಕೊಂಡ್ರೆ ಇನ್ನು ಟೀಚರೇ ಬಲ್ಲಕ್ಕ ಶೇ ಎಂತ ಮಾರೆ ಟೀಚರ್ ಬಂದ್ರು ಗುಡ್ ಈವ್ನಿಂಗ್ ಟೀಚರ್ ಗುಡ್ ಈವ್ನಿಂಗ್ ಕೂತ್ಕೊಳ್ಳಿ. ಎಲ್ಲ ಟ್ಯೂಷನ್ಗೆ ಬಂದಿರಿ ಇವತ್ತ? ಇಲ್ಲ ಅಟೆಂಡೆನ್ಸ್ ಕರೀತೆ. ಅರ್ಪಿತಾ, ಎಸ್ ಮ್ಯಾಮ್, ಚೈತನ್ಯ, ಎಸ್ ಮ್ಯಾಮ್, ಅನ್ವಿತಾ, ಎಸ್ ಮ್ಯಾಮ್, ಸುಷ್ಮಿತಾ, ಎಸ್ ಮ್ಯಾಮ್, ಪ್ರಖ್ಯಾತ್, ಅಬ್ಸೆಂಟ್ ಮ್ಯಾಮ್, ತನ್ವಿ, ಪ್ರೆಸೆಂಟ್ ಮ್ಯಾಮ್, ಷಣ್ಮುಖ, ಎಸ್ ಮ್ಯಾಮ್, ರಜತಾ, ಎಸ್ ಮ್ಯಾಮ್, ಧನುಷ. ಎಸ್ ಮ್ಯಾಮ್. ಫಸ್ಟ್ ದಿನ ಶಾಲೆಯಲ್ಲ ಪಾಠ ಎಲ್ಲ ಶುರು ಮಾಡಿರಾ? ಇಲ್ಲ ಮಾತ್ರ ಕೊಟ್ಟಿರು. ಹಂಗ ನಾಳೆಯಿಂದ ಟ್ಯೂಷನ್ ಕ್ಲಾಸ್ ಶುರು ಮಾಡ್ತೆ. 5:30 ಇಂದ 6:00ವರೆಗೆ ಎಲ್ಲರೂ ಬರ್ಬೇಕು. ಆಯ್ತು ಟೀಚರ್ ಪಪ್ಪು ಬಂದ. ಬಾರಿ ಬೇಗ ಬಂದಲ್ಲ ಇವತ್ತು. ಕೂಕು ಹೋಗ. ಈಗ ಎಲ್ಲ ಮನೆಗೆ ಹೋಯ್ನಿ. ಇವತ್ತು ಟ್ಯೂಷನ್ ಕ್ಲಾಸ್ ಇಲ್ಲ. ನೀವು ಒಬ್ಬ ಆಯ್ಕೊ, ನಿನ್ನ ಹತ್ರ ಮಾತಾಡುತ್ತಿ. ವೆಲ್ಕಮ್. ಥ್ಯಾಂಕ್ ಯು. ಇಲ್ಲಿ ಬಾರ. ಮೊನ್ನೆ ಪರೀಕ್ಷೆಗೆ ಎಷ್ಟ ಮಾರ್ಕ್? ನಂಗೆ ಹೇಳಕ್ ನಾಚಿಕೆ ಇತ್ತು. ಹೇಳ. ಗಣಿತದಂಗೆ ಇಲ್ರಿ. ಇಷ್ಟು ಟ್ಯೂಷನ್ ಕೊಟ್ರು ನಿಂಗೆ ಮಾರ್ಕ್ ತೆಗೋಕತ್ಲಲ್ಲ. 2 ಮಾರ್ಕ್ ತೆಕ್ಕೊಂಡು ಎಂತ ಅದ? ಮೇಡಮ್ ನಾನು ಬಾಯ್ಪಾಠ ಹೊಡೆದೇ ಕಲ್ತದ್ದು. ಅದಕ್ಕಂತೆ ಬೇರೆ ಕೊಟ್ಟಿರ ಪುಸ್ತಕದಂತೆ ನಾನು 2+2 ಕಲ್ತ್ಕೊಂಡಿದ್ದೆ 4. ಅದಕ್ಕೆ 3+1 ಕೊಟ್ಟಿದ್ದಾರೆ. ನಾನೆಂತ ಬರು 4 ಬರಿಲ್ಲ, ಬೇರೆ ಯಾವುದೋ ಬರ್ದಿದೆ. ಗಣಿತ ಬಾಯ್ಪಾಠ ಹೊರಡು ಸಬ್ಜೆಕ್ಟ್ ಅಲ್ಲ, ಅರ್ಥ ಮಾಡ್ಕೊಂಡು ಕಲಿಕ. ಇನ್ಮೇಲೆ ದಿನ ಟ್ಯೂಷನ್ ಬಾ. ಆಯ್ತು. ನಾಡ್ದು 5ನೇ ತಾರೀಕಿಗೆ ಪರೀಕ್ಷೆ ಇತ್ತಲ್ಲ, ಲೈಕ್ ಮಾಡಿ ಮಾರ್ಕ್ಸ್ ತೆಗಿ. ಆಲ್ ದ ಬೆಸ್ಟ್. 5ನೇ ತಾರೀಕಿಗೆ ನಂಗೆ ಗಣಿತ ಪರೀಕ್ಷೆ ಇತ್ತಲ್ಲ, ಅದಕ್ಕೆ ನಾನು ಡಿಫ್ರೆಂಟ್ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ. ಈ ಸತಿ ಖಂಡಿತ ಪಾಸ್ ಆತೆ ಕಾಣಿ. 199 ಅಲ್ಲ 35 ಪಾಸ್ ಆತೆ. ನಂಗೆ ಆ ಪ್ಲಾನ್ ನಂಗೆ ಒಬ್ನಿಗೆ ಗೊತ್ತಿತ್ತು. ಅಕ್ಕ ಪಾಸ್ ಆತೆ ಕಾಣಿ. ಅಪ್ಪ ಅಮ್ಮ ಇಲ್ಲ, ನಾನು ಕೆಲಸ ಮಾಡ್ತೀನಿ. ಎಂತ ಮಾಡ್ತಾ? ನಾಳೆ ಪರೀಕ್ಷೆ ಎಂತ ಬರೀತು ಅಕ್ಕ? ಸುಮ್ಮನೆ ಇಕೋ. ನಾಳೆ ನನ್ ಗಣಿತ ಪರೀಕ್ಷೆ ಅಲ್ಲ, ಅದಕ್ಕೆ ನಾ ತಯಾರಿ ಮಾಡ್ತಿದ್ದೆ. ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ. ನಾಳೆ 5ನೇ ತಾರೀಕು ದೇವ್ರೆ, ನಾಳೆ ನನ್ನ ಎಕ್ಸಾಮ್, ಗಣಿತ ಎಕ್ಸಾಮ್. ದೇವ್ರೆ ಎಲ್ಲದೂ ತಂದಿದೆ. ಇದು ಗಣಿತ ಪುಸ್ತಕ, ಶಕ್ತಿ ಕೊಡ. ಇದು ಪೆನ್, ಶಕ್ತಿ ಕೊಡ್ದೇವ್ರೆ. ಇದು ಕೊಯ್ವಾರದ್ದು ಬ್ಯಾಕೆ ಶಕ್ತಿ ಕೊಡ್ತೇವೆ. ಇದು ಪೆನ್ನು ದೇವ್ರೆ, ಇದು ಎಲ್ಲದಕ್ಕೂ ಶಕ್ತಿ ಕೊಡ್ದೇವ್ರೆ.
ನಾ ಹೆಚ್ಚಬೇಡ 100 35 ಬರೀತೀರಿ ನೀ ಅಂತ ಮಾರೆ ಸ್ವಲ್ಪನೂ ಓದೋದಿಲ್ಲ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ತಾರೆ ದೇವ್ರ ನಿನ್ನ ಪಾಸ್ ಮಾಡುತ್ತಾ ನೀವು ಹೋಗ ಅಕ್ಕ ಸುಮ್ಮನೆ ಇಟ್ಕೊಂತೀವಿ ನಂಗೆ ಅದೆಲ್ಲ ಗೊತ್ತಿಲ್ಲ ಅಂತ ಮಾರೆ ಓದುದಲ್ಲ ಅಂತಲ್ಲ ಪರೀಕ್ಷೆ ಹಿಂದಿನ ದಿನ ತಪ್ಪು ಎಲ್ಲ ದೇವ್ರಿಗೆ ಕೈ ಮುಗುದು ಒಂದು ಓದಕ್ಕಾಗ್ಲೇ ಅಂತಲ್ಲ ಓದ್ರೆ ಮಾತ್ರ ನಾವು ಪಾಸ್ ಆಗ್ತೀವಿ ಹೋಗ್ ಓದ್ ಸರ್ ಮಕ್ಕಳ ಸ್ಟೋರಿ ಒಳ್ಳೇದಿದೆ ಸರ್. ಹೌದಾ? ಮುಂದೆ ಆ ರೋಡಿ ಏನ್ ಮಾಡ್ತಾನೆ ಸರ್? ಹಾ, ಮುಂದೆ ಏನ್ ಮಾಡ್ತಾನಂತ ಹೇಳಿದ್ರೆ ಗೋರ್ಮೆಂಟ್ ಇಂದ ಒಂದು ರೂಲ್ಸ್ ಬರ್ತದೆ, ಅದನ್ನ ನಾನು ಮುಂದೆ ಹೇಳ್ತೇನೆ. ಈಗ ರೌಡಿ ಉಂಟಲ್ಲ ಶಾಲೆಗೆ ಎಂಟ್ರಿ ಕೊಡ್ತಾನೆ, ಅಂದ್ರೆ ಶಾಲೆ ಇಲ್ಲ ಅಲ್ಲಿ. ಆಕ್ಚುಲಿ ಶಾಲೆ ಮಾಡೆಲ್ಲ ದುರಸ್ತಿ ಆಗಿದೆ ಸರ್, ರಿಪೇರಿ ಆಗ್ತದೆ. ಚಂದ್ರಣ್ಣ ಮನೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ. ಅದು ಗೊತ್ತಾಗಿ ಅವ ಚಂದ್ರಣ್ಣ ಮನೆಗೆ ಎಂಟ್ರಿ ಕೊಡ್ತಾನೆ. ಮುಂದೆ ಏನಾಗ್ತದಂದ್ರೆ ನಮಸ್ತೆ ನಮಸ್ತೆ, ಕೂತ್ಕೊಳ್ಳಿ. ನಿನ್ನೆ ಟ್ಯೂಷನ್ಗೆ ಹೋಗಿದ್ರಾ? ಹಾ, ನಾನು ಅಟೆಂಡೆನ್ಸ್ ಕರೀತೇನೆ, ಹೇಳಿ. ದಿಶಾಂತ, ಅನ್ವಿತಾ, ಅರ್ಪಿತಾ, ರಜತಾ, ಷಣ್ಮುಖ, ಪ್ರಖ್ಯಾತ್, ಚೈತ್ರ, ಚೈತನ್ಯ. ಈ ಪ್ರಖ್ಯಾತಂದೊಂದು ಬರೋದೇ ಇಲ್ಲ ಶಾಲೆಗೆ. ಮಳೆಗಾಲ ಅಲ್ವಾ, ರಜೆ ಬೇಕೇ ಬೇಕು ಅವನಿಗೆ. ಅವ್ರ ಅಪ್ಪಂಗೊಂದು ಫೋನ್ ಮಾಡಿದ್ರೆ ಅವ್ರ ಸುಸೂತ್ರ ಎಂತದೂ ಹೇಳುದಿಲ್ಲ. ಬರ್ಲಿ ನಾಳೆ ಅವನಿಗೆ ಶಾಲೆಗೆ, ರೀ ಎಕ್ಸಾಮ್ ಮಾಡ್ಬೇಕು ಅವನಿಗೆ. ಹಾ ಸರಿ, ಹಾಡಿಗೆ ಹೋಗೋಣ. ನಾನೀಗ ಹಾಡು ಹೇಳ್ತೇನೆ, ನೀವು ರಿಪಿಟೇಷನ್ ಮಾಡಿ. ಎಲ್ಲಿಗೂ ರಮೆ ದೇವ ಸನ್ನಿಧಿ ಬಯಸಿ ಬಿಂಬನೆ ಬಂದಳು. 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 ಎಂತ ಮಳೆ ಮಾರ ಇವತ್ತು. ನಿಮ್ಗೊಂದು ವಿಷಯ ಗೊತ್ತಾನಾ? ಎಂತ ಮೊನ್ನೆ ಒಂದು ಗೋರ್ಮೆಂಟ್ ಒಂದು ರೂಲ್ಸ್ ಬಂದಿತ್ತಂದ್ರಲ್ಲ, ಎಂತ ನಡಿ ನೀ ಗೋರ್ಮೆಂಟ್ ಶಾಲೆ ಇತ್ತಲ್ಲನಾ, 8 ಮಕ್ಕಳಿಂದ ಎಲ್ಲ ಕಡಿಮೆ ಇದ್ರು ಶಾಲೆ ಎಲ್ಲ ಮುಚ್ಚಂಬ್ರ ಮಾರ. ಹೌದಾ? ಹೌದು, ಶಾಲೆ ಮುಚ್ಚ್ರೆ ನಮ್ಗೆ ಒಳ್ಳೇದಾತ್. ಎಂತಕ್ಕೆ? ಎಂತಗೆ? ನಮಗೀಗ ಮರ ಎಲ್ಲ ಬಿಡುಕ್ ಜಾಗ ಇಲ್ಲ. ಹೊಡೆದ್ ಮರ ಪೂರ ಹಾಡಿ ಹಂಗೆ ಇತ್ತು. ಈಗ ಎಂತಾರು ನಾವೀಗ ಎಂತ ಮಾಡ್ಕೊಂಡು ಹೇಳ್ರೆ, ಶಾಲೆಗೆ ಹೋಗಿ ಬೆಳಿಗ್ಗೆ ಹೋಗಿ ಬಂದೆ ನಾನು. ನೀವೆಲ್ಲ ಹೇಳಲೇ ಇಲ್ಲ, ನೀವು ನಿಮ್ಗೆಲ್ಲ ನಂಬ್ಕೊಂಡ್ರ ಇಲ್ಲ. ಬೆಳಿಗ್ಗೆ ಶಾಲೆಗೆ ಹೋಗಿ ಬಂದೆ, ಶಾಲೆ ಎಲ್ಲ ಬೀಳುಕಾಯ್ತು. ಹಾ, ಹಂಗಾಗಿ ಶಾಲೆಗೆ ಮಕ್ಕಳಿಗೆ ಪಾಠ ಮಾಡ್ತಾ ಇಲ್ಲ, ಅಲ್ಲಿ ಚಂದ್ರಣ್ಣ ಮನೆಗೆ ಪಾಠ ಮಾಡ್ತಾ ಇದ್ರು ಅಮ್ರು. ಈಗ ಎಂತ ಮಾಡ್ಕೊಂಡ್ ಹೇಳ್ರೆ, ಅವ್ರು ಎಲ್ಲೂ ಬೇಕಾದ್ರೆ ಪಾಠ ಮಾಡಿ ನಮ್ಗದು ಗೊತ್ತೇ ಇಲ್ಲ. ಈಗ ಎಂತ ಮಾಡ್ಕೊಂಡ್ ಹೇಳ್ರೆ, ಶಾಲೆಗೆ ಎಷ್ಟು ಮಕ್ಕಳು ಜನ ನಮ್ಗೆ ಲೆಕ್ಕ ಬೇಕೀಗ. 8ರಿಂದ ಕಡಿಮೆ ಇದ್ರ ರಪಕ್ಕ ಒಂದು ಆರ್ಡ್ರು ಬರ್ದು ಹಾಕುದು, ಶಾಲೆ ಮುಚ್ಚಕೊಂಡಾಳೆ. ಕಡೆಗೆ ಶಾಲೆ ಮುಚ್ಚಿ ಹಾಕ್ರು, ನಮಗೆ ಆ ಶಾಲೆ ಉಳಿತು. ನಮ್ಗೆ ಹೊಂಗಿಯೂ ತುಂಬ್ಕೊಂಡ್ಲಕ್ಕ, ಮರವೂ ತುಂಬ್ಕೊಂಡ್ಲಕ್ಕ. ಈಗ ಪಾಪ ಈಗ ಶಾಲೆ ಹತ್ರ ಮಳಿ ಬರ್ತಾ ಇತ್ತು. ಮಳಿ ಮರ ಇಲ್ಲಿ ಚಂದ್ರಣ್ಣ ಮನೆಗೆ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರು. ನೀನು ಒಳಗೆ ಹೋಗಿ ಎಂತ ಮಾಡಂತ ಹೇಳ್ರೆ, ಹಾಜರಾತಿ ಪುಸ್ತಕ ಕಾಣ, ಎಷ್ಟು ಜನ ಇದ್ರೆ ಕಾಣ ಬರ್ತೀವಿ. ನಾವು ಒಳಗೆ ಬರ್ತಿಲ್ಲ. ಹಾ, ಕಳ್ಕೊಂಬ. ನಂಗೆ ಹೋಗಿ ನಂಗೆ ಲೆಕ್ಕ ಬೇಕು ನಂಗೆ. ಅದೇ ಬಿಸ ಕೊಡ. ಅಣ್ಣ, ಎಷ್ಟು ಮಕ್ಕಳಿದ್ರು? 28 ಜನ. ಅದ್ರಂಗು ಇವತ್ತು 4 ಜನ ಬರ್ಲೆ. ಬರ್ಲೆ. ಎಂತಾರು ಮಾಡಿ ಹೆದರ್ಸಿ 2 ಮಕ್ಕಳನ್ನ ಶಾಲೆ ಕಳಿಸುವಾಗ ಆಗಲ ಯಾರ ಮಕ್ಕಳ ನಾವು ಆಗಲೇ ಗೋರ್ಮೆಂಟಿಗೆ ಒಂದು ಬರ್ದ ಹಾಕ, ಇಲ್ಲಿ ಬಂದು ಚೆಕ್ ಮಾಡ್ತೀವಿ. ಆಗಲೇ ಶಾಲೆ ಮುಚ್ಚು ಪ್ಲಾನ್ ಮಾಡುವ. ಸರ್, ಒಂದ್ ಬದಿ ಗೌರ್ಮೆಂಟ್ ಇಂದ ರೂಲ್ಸ್ ಬಂದಿದೆ, 8 ಮಕ್ಕಳಿಂದ ಕಮ್ಮಿ ಇದ್ರೆ ಶಾಲೆ ಮುಚ್ಚಬೇಕಾಗತ್ತೆ ಅಂತ. ಈ ಶಾಲೆಯಲ್ಲಿ ನೋಡಿದ್ರೆ 8 ಮಕ್ಕಳಿದ್ದಾರೆ. ಅವನು ಶಾಲೆಗೆ ಹೋಗ್ಲಿಕ್ಕೆ ಮಕ್ಕಳನ್ನ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮುಂದೇನಾಗುತ್ತೆ ಸರ್? ಖಂಡಿತವಾಗ್ಲಿ ಸರ್, ಅವನು ಮಕ್ಕಳು ಶಾಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಒಂದೊಂದು ಮಕ್ಕಳು ಶಾಲೆ ಹೋಗುವಾಗ ಒಂದೊಂದು ಉಪದ್ರ ಕೊಡ್ತಾನ, 1 2
ಉಪದ್ರ ಕೊಡುವಾಗ ಅಲ್ಲಿ ಒಂದು ಹೊಸ ವ್ಯಕ್ತಿ ಎಂಟ್ರಿ ಆಗುತ್ತೆ. ಅದು ಏನಂತ ಇಲ್ಲಿ ನೋಡಿ ಸರ್. ಮೇಲ್ ಬೆಟ್ಟಂಗ್ ಕೋಳಿ ಪಡಿತಂಬ್ರ ಅಪ್ಪ ಮೇಲ್ಮಟ್ಟ ಕೋಳಿ ಪಡಿ ಇತ್ತ? ಹಾ. ಕೋಳಿ ಪಡಿ ಇತ್ತು ಮಾರೆ, ಕೊಟ್ಟು ಕೋಳಿ ಇಲ್ಲಲ್ಲ ಮಾರೆ. ಅಣ್ಣ ಕೊಡ್ಬಿಟ್ಟು ಮುತ್ತಣ್ಣ ಮನೆಗೆ 4 ಕೋಳಿ ಹುಂಜಾಯ್ತಂಬ್ರ. ಹೌದಾ? ಮಣ್ಣಿಂದ ಗಿರಾಕಿ ಇಲ್ಲ ತಂದು ಕೊಟ್ಟುವ. ಇವತ್ತು ರಾತ್ರಿ ಕೋಳಿ ಪಡಿ ಅಂತ ಸಾಯಂಕಾಲ ಹಾ. ಸಾಯಂಕಾಲ ಕೋಳಿ ಪಡಿಯಾ? ಹಾ. ಹಂಗಾರೆ ಈಗಲೇ ಹೊಯ್ಕತ್ ಮಾರೆ 4 ಕೋಳಿ ಕತ್ಕೊಂಡು ದೊಡ್ಡ ಕೆಲಸ ಅಲ್ಲ. ನಾವು ಅಲ್ಲಿ ನಮ್ಗಲ್ಲಿ ಕೋಳಿ ಪಡೆ ಹಂಗೆ ಕೊಟ್ಟುವಷ್ಟು ಪಾರ್ಟಿ ಯಾರು ಬತ್ತಿಲ್ಲ. ತಕೊಂಡಪ್ಪ ಕೋಳಿ ಇಡುವ, ಒಂದೊಂದ್ ಸರ ಇಡುವ, ತಕೊಂತ್ರಲ್ಲ ಎಷ್ಟು ಬಿಟ್ಟು ಬತ್ತ ಕುಡ್ದು ಖಾಲಿ ಮಾಡಿಬಿಡು ಅಕ್ಕ, ಬೇರೆ ಅಂತ ಬೇಡ. ಆರು ಮುತ್ತಣ್ಣ ಮಾತ್ರ ನಾಡ್ದ ಮಾತ್ರ ಇದ್ದವ್ರ ಹತ್ರ ಪರಕ್ಕೆ ಅಂತ ಮಾರ್ರೆ. ನಾನು ಕೋಳಿ ಹೋಯ್ತು ಅಂತ ಯಾಕಂತ ಕಾಮ ಎಂತ ಬೇಕಾರ ಇಲ್ಲ. ಅಣ್ಣ ಮಕ್ಕಳು ಬತ್ತಿದ್ರು ಕಣಿ, ಇವತ್ತು ಪರೀಕ್ಷೆ ಅಂಬ್ರು. ಓ ಎಲ್ಲ ಬತ್ತ ಇದ್ವಾ? ಬರ್ಲಿ ಮಾಡ್ತೇನೆ ತಾಡಿ. ಮಕ್ಕಳೇ ಶಾಲೆಗೆ ಹೊರಟ್ರಿಯೋ? ನೀವೊಂದು ಎಂತ ಓದಿ ಇನ್ನು ಎಂತ ಅಪ್ಪಕ್ಕಿತ್ತು ಮಕ್ಕಳೇ. ಪರೀಕ್ಷೆ ಇವತ್ತು ಪರೀಕ್ಷೆನಾ? ಪರೀಕ್ಷೆ ನೀವೆಲ್ಲ ಬರ್ದ ಪಾಸ್ ಆಯ್ಕಲ್ಲ, ಒಳ್ಳೆ ಓದಿರಿಯಾ? ಹಾ ಬನ್ನಿ, ನಾನೊಂದು ತೀರ್ಥ ಕೊಡ್ತೆ, ಅದು ಕುಡ್ಕೊಂಡ್ರೆ ನೀವು ಪರೀಕ್ಷೆ ಒಳ್ಳೆ ಮಾಡಿ 100 ಮಾರ್ಕ್ ತೆಗಿಲಕ್. ಬನ್ನಿಯಾ ಮಕ್ಕಳು ಯಾರು ಬರ್ತಿಲ್ಲಲ್ಲ. ಹಾ ಬಾ ಮಗ ಬಾ. ಯಾವ ಪರೀಕ್ಷೆ ಇವತ್ತು ನಿಂಗೆ? ಗಣಿತನಾ? ಬಾ ಇಲ್ವಾ? ಹಾ ಕೂತ್ಕೋರ. ಗಣಿತ ಪರೀಕ್ಷೆ ನಿಂಗೆ ಇವತ್ತು ತೀರ್ಥ ಕೊಡ್ತಾಕ, ಕುಡ್ಕೊಂಡು ಹೋಗ. 100 ಮಾರ್ಕ್ ಬತ್ತು. ಶಾಲೆ ಹಂಗಿತ್ತು ಇವತ್ತು ಅಸಲಿ ಆಟ ಎಂತ ಅಂದಳಿ ಕೊಡ್ತ. ಒಂಚೂರ್ ತಕ ಕಣ್ಣು ಮುಚ್ಕೊಂಡು ಕುಡಿ ಕಾಕ. ಈಗ ಯಾರ ನೀನು? ನೀನು ಕೂತ್ಕೊಳ. ಮಕ್ಕಳೆಲ್ಲ ಹೋಗಿ ಎಕ್ಸಾಮ್ ಆಯ್ತಲ್ಲ, ಹೋಗಿ ಟೈಮ್ ಆಯ್ತಲ್ಲ, ಹೋಯ್ನಿ. ಯಾರ ನೀನು? ನಿಂಗೆ ಊರಿಗೆ ಹೊಸ ಅಪಾಯಿಂಟ್ಮೆಂಟ್ ಆದ್ದು ನಾನು ಅರಣ್ಯ ಇಲಾಖೆ ಆಫೀಸರ್. ಯಾವ ಅರಣ್ಯಕ್ಕೆ? ಈ ಊರು ನಂದು. ನೀ ಎಂತ ಬಂದದ್ದು? ಈ ಊರಿನಿಂದ ಆದ್ರೆ ನಂಗೆ ಪೊಲೀಸ್ ಅವ್ರು ಸ್ಪೆಷಲ್ ಆಗಿ ಅಪಾಯಿಂಟ್ ಮಾಡಿದ್ದ ಆಫೀಸರ್ ನಾನು. ಎಂತ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಮಾಡಿದ್ದು? ಮಕ್ಕಳಿಗೆ ಹೆದರ್ಸ್ಕೊಂಡು ಜನರಿಗೆ ಹೆಸರಿಸ್ಕೊಂಡು ಮರ ಕಡ್ಕೊಂಡು ಇಲ್ಲಿದ್ಯಾ. ಇನ್ಮೇಲೆ ಕೇಸ್ ತುಂಬಾ ಇತ್ತು, ಸಿಕ್ಕಿಲ್ಲ ಅಂತ ನಾನಿದ್ದೆ. ಯಾರು ಕೇಸ್ ಹಾಕುದು ನನ್ನ ಮೇಲೆ? ಯಾರು ಬರ್ಲಿ ಮುಂದೆ ಕೇಸ್ ಹಾಕೊಂಬ. ಮುಚ್ಚಬಾಯ್, ಇದು ಕೂತ್ಕೋ. ಯಾರ ನೀನು? ಇವತ್ತು ಎಂತ ಆಯ್ತು ಮಾರ, ಇವತ್ತು ನನ್ನ ಕೈ ಎಳ್ಸಲೆ ಕೂತ್ಕೋಲ್ಲ. ಲಾಸ್ಟ್ ಇನ್ನು ಮೇಲೆ ಎಲ್ಲಾದ್ರೂ ಏನಾದ್ರು ಮಾರಾಗಿನ ಕದಿಬೇಕು, ಎಲ್ಲಾದ್ರೂ ಮಕ್ಕಳಿಗೆ ಹೆದರ್ಸಕ್ಕೆ. ಇನ್ನು ಏನು ಕಣ್ಣಿಡ್ಸ ಕಣ್ಣಿಡ್ಸ್ ಫಸ್ಟಿಗೆ. ರಂಗ ಕಾಳು ಎಲ್ಲಿದ್ರಿಯೋ? ರಂಗ ಕಾಳು ಓಡೇ ಆಯ್ತು, ಸಾಲ ಕೊಟ್ಟಿದ್ದಾನೆ ಅವರಿಗೆ. ಹುದಾ ಹೇಳುತ್ತೆ ಇಲ್ಲಿಗೆ ಹುದಾ. ಸುಮ್ಮನೆ ಕೈ ಅಂತ ಕೊಡುದಣ. ಕಟ್ಟ ಕೈ ಜಾಸ್ತಿ ಎಗ್ರಾಡಿರ್ತಲ್ಲ, ಇಲ್ಲ ಶೂಟ್ ಔಟ್ ಮಾಡಿಬಿಡ್ತೆ, ಗೊತ್ತಾಯ್ತಲ್ಲ. ಏನು ಭಾರಿ ಎಗಾಡುತ್ತೆ ನೀನು. ಕೇಸ್ ಇತ್ತು ನಿಂದು, ಸಾಕ್ಷಿ ಇಲ್ಲ ಅಂತ ಸುಮ್ಮನೆ ಇದ್ದಷ್ಟೇ. ಜಾಸ್ತಿ ಎಗ್ರಾಡೆಡ್ ಇತ್ತಲ್ಲ, ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನೀನ್ ಟ್ರಾನ್ಸ್ಫರ್ ಮಾಡ್ರೆ ನಾನು ಇನ್ನು ಮತ್ತೆ ಇನ್ನು ಇದೇ ಊರಿಗೆ ಹಕ್ಕು ಅಂತ ನಾನು ನಿನ್ಗಾಯ್. ಫೋನ್ ಬಿಟ್ಟು ಬಾ, ನೀವು ಉಳ್ಕೊಂಡು ಫೋನ್ ಬಿಟ್ಟು ಬಾ. ನೀನು ಎಂತ ಬಿಟ್ಟು ಬಾ? ನನ್ನದು ಇದು ಗನ್ ಇತ್ತು, ಗೊತ್ತಾಯ್ತಾ? ಕುತ್ಕೊಳ್ಳಲ್ಲ. ಯಾವನೊಬ್ಬ ಬಂದಿದ್ದ ಮಾರ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಬ್ರು ನಮ್ಮೂರಿಗೆ ಬಂದಿದ್ದ. ಇನ್ನು ಕಣ್ಕಂತ ನಾನು ಕಣ್ಕಂತ ಹೊಡ್ತೇಲಿ ಬಾ. ಇಲ್ಲ ಬಾ ಬಾ
ಬಿಡ, ನನ್ನ ಬುದ್ಧಿ ಬೇಡ. ನನ್ನ ಮುಚ್ಚಬೇಡ ನೀನು. ಇಲ್ಲಿ ಓಡುತ್ತೆ ಇಲ್ಲಿಗೆ. ಹೆದರಿಕೆ ಆಯ್ತಾ? ಇಷ್ಟು ತನಕ ನೀನ್ ಮೇರಿತಿದ್ದೆ ಯಾರು ಹೆದರ್ಸರಿಲ್ಲ ಅಂತ ನಿಂಗೆ. ಮಾತಾಡ ಈಗ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಕೇಳ್ತಾ ಇರೋದು ಗೊತ್ತಾಯ್ತಾ? ಇನ್ನೊಂದ್ಸತಿ ಇದ್ದಲ್ಲ, ಇನ್ನೊಂದು ಸಾಕ್ಷಿ ಸಿಗ್ಬೇಕಂತ ಕಾಯ್ತಿದ್ದೆ ಅಷ್ಟೇ. ನಿನ್ನ ಹವ ಅಲ್ಲ, ನನ್ನ ಹವ. ಗೊತ್ತಾಯ್ತಾ? ಏನು ಒಪ್ಪಕ್ಕೆ ಎಂತ ಎಂತ? ನನ್ನ ಕೈ ಮೇಲೆ, ನನ್ನ ಕುತ್ತಿಗೆ ಯಾರು ಕೈ ಹಾಕ್ದವ್ರಿಲ್ಲ. ಕೈ ತೋರಿಸಿ ಮಾತಾಡ್ಬೇಡ ಅಂತ ಹೇಳಿದ್ದೆ ಅವಾಗ. ಕೈ ತೋರಿಸಿ ಮಾತಾಡ್ಬೇಡ. ಜಾಸ್ತಿ ಮಾತಾಡಿರ್ತಲ್ಲ, ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನು ಮಾತಾಡಿರ್ತಲ್ಲ, ಇನ್ನೆಲ್ಲ ನಿನ್ನ ಮುಂದೆ ಸಾಕ್ಷಿ ಸಿಕ್ಕರೆ ಪರಪ್ಪನ ಅಗ್ರ ಗೊತ್ತಾಯ್ತಾ ನಿಂಗೆ? ಬೆಂಗಳೂರಂಗೆ ಗೊತ್ತಾಯ್ತಾ? ಗೊತ್ತಾಯ್ತಾರ? ಅಲ್ಲ ಜೀವನ ಪರ್ಯಂತ ಎಲ್ಲಿ ಹೋಗಿ ಮಾರ ಮಕ್ಕಳು, ಶಾಲೆ ಮಕ್ಕಳಿಗೆ ಇನ್ನೂ ಹೋಪತ್ತಿಗೆ ಬಾ ಮಗಪ್ಪ ನಿಂಗೆ ತೀರ್ಥ ಕೊಡ್ತೆ ಅಂತ ಸರಿಗೊಳಿಸ್ತೀಯ ಮಕ್ಕಳಿಗೆ. ಸರಿಗೊಳಿಸ್ತೀಯಲ್ಲ ನೀನ. ಮತ್ತೆ ಇದ್ದವ್ರ ಬಾನಿಗೆ ಹೋಗಿ ಕೋಳಿ ಕದೀತಿ ನೀನು. ಇದ ಲಾಸ್ಟ್ ವಾರ್ನಿಂಗ್ ಗೊತ್ತಾಯ್ತಲ್ಲ. ಸುಧಾರ್ಸ ಹೇಳು. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಗೊತ್ತಾಯ್ತಲ್ಲ. ಹೋಗ್. ಸರಿ ಇಲ್ಲ. ಅಯ್ಯೋ ಬಾ ದೇವ್ರೆ, ಹಂಗ ಕಾಳ ಅಂತ ಮಾರ. ಯಾರು ಮಾರ ಅದು? ಹೊಸ ಫಾರೆಸ್ಟ್ ಆಫೀಸರ್ ಬಂದಿದ್ದಮ್ರ ಮಾರಯ್ಯ. ಹಬ್ಬ ಒಂದು ಕೊಟ್ಟ ಮಾರಯ್ಯ, ಬೆನ್ನು ಮೂರೇ ಪೂರ ಮುರಿದು ಹೋಯ್ತಲ್ಲ ಮಾರಯ್ಯ. ಶೇ, ಈಗ ಎಂತಾರು ಮಾಡಿ ಒಂದು MLA ಫೋನ್ ಮಾಡಿ ಅವನ್ನ ಟ್ರಾನ್ಸ್ಫರ್ ಮಾಡ್ಕೊ ಮಾರಯ್ಯ. ಇದು ಹಾಪುದಲ್ಲ ನಮ್ಗೆ ಉಳಿಗಾಲ ಇಲ್ಲ. ಮರ ಕೊಡುಕು ಅಂತ ಬಿಡುದಿಲ್ಲ ಮಾರಯ್ಯ. ಕಡದ್ದು ಮರ ಈಗಲೇ ಹಾಡಿ ಹೆಂಗಿತ್ತು, ಸಾಕ್ಸುದು ಹೆಂಗ್ ಮಾರಯ್ಯ. ಇನ್ನು ಎಂತ ಮಾಡೋಕು ಬಿಡುದಿಲ್ಲ ಮಾರಯ್ಯ. ಯಾವ ಮಾರಯ್ಯ ದೇವ್ರೆ. ಅಯ್ಯೋ ದೇವ್ರೆ, ಮೈಕೆ ನೋವು. ಹಬ್ಬ ಹಬ್ಬ ಹಬ್ಬ. ಯಾರು ಮಾರ ಫಾರೆಸ್ಟ್ ಆಫೀಸರ್ ಮಾರ ಅದು? ಯಬ್ಬ ಒಂದು ಬಡ್ದ ಮಾರ, ಬೆನ್ನು ಮೂಳೆ ಪೂರ ಮುರಿದು ಆಯ್ತು. ಶೇ, ನನ್ನ ಕಾಲರಿ ಕೈಯಾಗ ಯಾವ ನಾವ ಮಾರವ? ಈ ಊರಾಗ ಒಬ್ರ ನಂಗೆ ಬಡುಕ್ ಬತ್ರಣ ಹೆದ್ರಿ ಸಾಯ್ತು. ಎಲ್ಲಿಂದ ಅವ ಬಂದವ ನಂಗೆ ಬಡಿತ ಮಾರ. ನೀವೊಬ್ರು ಎಂತ ಮತ್ತೆ ಕಣದ ಹೇಳ್ರಿ ಸುಖ ಇಲ್ಲ. ಇವತ್ತು ಸಾಯಂಕಾಲ ಇದೇ ರಸ್ತೆ ಬರ್ತಾವ. ಅವನ್ ರೂಮ್ ಇಪ್ಪುದು ಇಲ್ಲೇ ಮೇಲೆ ಹೊಂಚ ಹಾಕಿ ಅವನಿಗೆ ಎಂತ ಮಾಡ್ಕೊಂಡ್ ಹೇಳ್ರೆ, ಗೋಣಿ ಹಾಕಿ ಹೊಡಿಕ ಅವನಿಗೆ. ಅಕ್ಕ ಯಾರು ಹೊಡೆದನು ಗೊತ್ತಾಗ ಬಿಡುದೇ ಬೇಡ ಅಕ್ಕ. ಮಾಡುವ ತಡಿ, ಮಾಡುವ ಪ್ಲಾನ್. ನನ್ನ ಮ್ಯಾಳಿ ಕೈ ಹಾಕ್ತಿದ್ದ ಮಗನೇ. ಮಾಡುವ 3 ಜನ ಅಕ್ಕ. ಇವತ್ತು ರಾತ್ರಿ ಅವ ಊರು ಬಿಟ್ಟು ಓಡ್. ಇದು ನಮ್ಗಿಲ್ಲಿ ಉಳಿಗಾಲ ಇಲ್ಲ, ಅವ ಬಿಡುದಿಲ್ಲ ಅಂತ ಮಾಡ್ಬೇಕು. ಮಾಡುವ ಮಾಡುವ ಪ್ಲಾನ್. ಗೋಣಿ ತಗೊಂಡಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅವ ಈಗ ಬತ್ತ ಇಷ್ಟಿಂದ ಗೋಣಿ ಹಾಕುವುದು ಬೆನ್ನಿಗೆ ಬೆಚ್ಚುದೆ. ಅವ ನಂಗೆ ಮೊನ್ನೆ ಕೊಟ್ಟದ್ ಬಿಟ್ಟು ಈಗ ಆಯ್ತಿತ್ತ. ಅವನಿಗೆ ಹಾಕ್ತೆ ಮಾಡ್ಕ ಅವನಿಗೆ ಹಾಕ್ತೆ ತಡಿ. ಬಿಟ್ಟು ಓಡ್ತಾವ. ಇವತ್ತು ರಾತ್ರಿ ಓಡ್ತೀವಿ. ಏನು ದಿಮಾಕ್ ಇದ್ದ ಹಾಕಿ ಗೋಣಿ ಬಿಡ್ಬೇಡಿ. ಓ ನಮಸ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ. ನಿನ್ನ ಕರ್ಮ ಮಾರ. ಅವನಿವ ಈ ಗೋಣಿ ಹಾಕ್ತಾರೆ ನಂಗೆ ಹಾಕಿದೆ. ಎಂತ ಔಷಧಿ ಮಾರ. ಯಾಕ್ರೋ ಅವತ್ತು ಕೊಟ್ಟಿದ್ದೆ ಸಾಕಾಗಿಲ್ಲ ವಾರ್ನಿಂಗ್? ವಾರ್ನಿಂಗ್ ನಮ್ಮೂರಾಗ ನಮ್ಗೂ ವಾರ್ನಿಂಗ್ ಕೊಡೋದ? ತಿರ್ಸಿ ನಿಂಗ್ ಕೊಡತ್ ಕಾಣೀಗ. ಇತ್ತು ನಿಂಗ್ ವಾರ್ನಿಂಗ್. ನಾನು ಅವತ್ತು ಹೇಳಿಲ್ಲ ನಿಮ್ಮೂರಲ್ಲ, ಇದು ನಮ್ಮ ಏರಿಯಾ. ಎಂತ ನಿನ್ನ ಏರಿಯಾ? ಎಂತ ನಿನ್ನೂರು? ಗೊತ್ತಾಯ್ತಾ? ನಮ್ಗೆ ಟ್ರಾನ್ಸ್ಫರ್ ಹಾಕಿದ್ ನನ್ನೂರು. ಇದು ಎಂತ ನಿನ್ನ ಊರು ಹಾಕುದು? ಗೊತ್ತಾಯ್ತಾ? ಸುಮ್ನೆ ಮನೆ ಹೋಗು, ಊರು ಬಿಟ್ಟು ಹೋಗು, ಪೆಟ್ ತಿರ್ಕೊಂಡು ಹೋಗ್ಬೇಡ ಅಂತ ಹೇಳಿದೀನಿ. ನೀನು ಒಬ್ಬ ಅಲ್ಲ, ಬಂದವ ಪೂರ ಇದೇ ರೀತಿ ಉರುದಾಯ್ತು. 2 ದಿನಕ್ಕೆ ಟ್ರಾನ್ಸ್ಫರ್ ಮಾಡಿ ಮನೆ ಕಳ್ಸಿದೆ ನಾನು. ಅಲ್ಲಿ ಓಡುತ್ತಲ್ಲಿಗ ಭೈರಪ್ಪ
ಓಡುತ್ತೆ ಅಲ್ಲಿಗೆ. ಮೇಲ್ ಬರ್ಬೇಡ, ಮೇಲ್ ಇಷ್ಟೊತ್ತಿಗೆ ಬರ್ಬೇಡ. ಎಗರುತ್ತಿದ್ದೆ. ಮೇಲ್ ಬರ್ಬೇಡ. ಓಡುತ್ತೆ ಅಲ್ಲಿಗೆ ನೀನು. ನನ್ನ ವಿಷಯ ನಿಂಗೆ ಗೊತ್ತಿಲ್ಲ. ಬಾ ಬಾ ಕೆಳಗೆ ಬಂದು ಮಾತಾಡು ಬಾರ. ನಿನ್ ಚೈಲಗಳು ಹೋದ್ರಲ್ಲ ಅಲ್ಲಿ. ಮುಟ್ಬೇಡ. ಬಾರ ಕೆಳಗೆ. ಕೆಳ ಬರ್ತೇನೆ ನಾನು. ಬಾ. ಮತ್ತೆ ಮುಟ್ಬೇಡ, ಮುಟ್ಬೇಡ. ಚಪ್ಪಲ ಎಲ್ಲಿ ಬಿಸಾಡಿದೆ ನಿನ್ನ? ಮುಟ್ಬೇಡ. ಹೆದರ್ಕೊಂಡು ಚಪ್ಪಲೆಲ್ಲ ಅಲ್ಲಿ ಬಿಸಾಡಿ ಬಂದ್ಯಾ? ಏಯ್, ನನ್ನ ವಿಷಯ ನಿಂಗೆ ಗೊತ್ತಿಲ್ಲ. ಬಾ ಇಲ್ಲಿ. ಏಯ್, ಏಯ್. ದೇವ್ರೆ. ಅಲ್ಲ ಇಷ್ಟೊತ್ತು ಎಗರುತ್ತಿದ್ದಲ್ಲ ಒಂದೇ ಏಟು ನಿಂದ ನಿಂಗ್ ಕೊಟ್ಟದ್ದು ಮಾಡಿದಲ್ಲ ಈ ತರ. ಏಯ್, ನಾನು ಎದ್ರೀಗ ನೀನಿಲ್ಲ. ಬಾ ಹೇಳು. ನಾನು ಎದ್ರಿ ನೀನಿಲ್ಲ ಈಗ. ಹೋಗು, ಬೇಡ ಹೋಗ. ಬಾರ. ನನ್ನ ಸುದ್ದಿ ಬರ್ಬೇಡ. ನಾನ್ ಕಣ್ಕಂತೆ ಬಾ. ನಾನು ಎದ್ರಿ ನೀನಿಲ್ಲ ಈಗ. ಗೊತ್ತಾಯ್ತಲ್ಲ ನಾನು ಹೇಳಿದ ಅವತ್ತೇ. ಏಯ್, ನಾನು ಬೇರೆ ಫಾರೆಸ್ಟ್ ಆಫೀಸರ್ ಅಲ್ಲ ನಾನು. ಏಯ್. ಗೊತ್ತಾಯ್ತಾ? ಏಯ್, ಹಾ ಏಯ್. ಹೊಡುತ್ತೆ ಅಲ್ಲಿಗೆ ಮುಟ್ಬೇಡ. ನೀನು. ಬಾಯ್ ಮುಟ್ಬೇಡ. ಬಾರ. ಏಯ್, ಏಯ್. ಏ, ಬೇಡ. ಏ, 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 ಅಯ್ಯೋ, ಅಯ್ಯೋ, ಏಯ್, ಕೆಟ್ಟ ಮರ. ಏ, ಕಾಣ, ರಂಗು. ಮಾತಾಡ ಈಗ. ಎಲ್ಲರೂ ಮಾರೆ. ಈಗ ಮಾತಾಡ. ಎಲ್ಲರೂ ಮಾರೆ. ಅಯ್ಯೋ ದೇವ್ರೇ. ಏಯ್, ಇದು ಲಾಸ್ಟ್. ಇನ್ನು ಬದಲಾದೆ ನೀನು. ಏಯ್, ಗೊತ್ತಾಯ್ತಾ? ನೀ ಹೋಗ, ಊರ್ ಬಿಟ್ಟು ಹೋಗ. ಊರ್ ಬಿಟ್ಟು ಹೋಗ್ತಾ ಬಿಡ್ತಾ ನೀನ್ ಹೇಳ್ಬೇಕಂತಿಲ್ಲ. ನಮ್ಗೆ ಹೋಗ್ತೆ. ಏಯ್, ಗೊತ್ತಾಯ್ತಾ? ಕಾಳು. ಕಾಳ ಪೈರು ಆಯ್ತು. ಏ, ರಂಗು. ಹಾ ಏ, ಕಾಳು. ಮತ್ತೆ ಕಾಳು. ಎಲ್ಲರೂ ಮಾರೆ. ಯಪ್ಪ ದೇವ್ರೇ, ಯಪ್ಪ ದೇವ್ರೇ, ಯಪ್ಪ, ಯಪ್ಪ. ನಾವು ಪ್ಲಾನಿಂಗ್ ಮಾಡಿಬಿಟ್ಟು ತಪ್ಪಾಯ್ತು. ಯಪ್ಪ ದೇವ್ರೇ, ಯಪ್ಪ ದೇವ್ರೇ. ಯಾರು ಕಾಣ್ಲಲ್ಲ ಮಾರಾಯ. ಊರ್ ಮನೆ ಯಾರು ಕಾಣ್ಲಲ್ಲ. ಏ ಕಳ ಬೈರ ಇಲ್ಲೋರ ಒಬ್ಬರ ಓಡ್ತಾ ಮಾರಾಯ. ಇಲ್ಲ ಯಪ್ಪ ಬೆನ್ ಪೂರ ಹೋಯ್ತಲ್ಲ ಮಾರಾಯ. ನಾಳೆ ಬಾಲ ಫಿಗರ್ ಸ್ಟೋರಿ ಒಳ್ಳೆ ಬರ್ದಿರಿ ಮಾರೆ. ರೋಡಿ ಮಾತ್ರ ಪೆಟ್ಟು ಒಳ್ಳೆ ಬಿತ್ತಲ್ಲ. ಸರಿ ಬಿತ್ತಲ್ಲ. ಸರಿ ಬಿತ್ತು. ರೌಡಿ ಕ್ಯಾರೆಕ್ಟರ್ ಒಳ್ಳೆ ಮಾಡ್ಬೇಕು ಅಂತ ಅಲ್ಲ ಇದು ಮತ್ತೆ ಅವನೀಗ ಅಷ್ಟು ಬಡ್ಗಿ ತಿಂದಾನ. ಇನ್ನಾರು ಮುಂದೆ ಅವ ಸರಿ ಆಗ್ತಾನ ಅಲ್ಲ? ಬಡ್ಗಿ ತಿಂದು ಸೇಟಿಗೆ ಮತ್ ಬೇರೆ ಯಾರ ಮೇಲೆ ಸೇಟ್ ತಿರ್ಸ್ಕೊಳ್ತಾನ? ಇಲ್ಲಪ್ಪ, ಒಂದ್ ಕಡೆ ಇಲ್ಲಿಗ ರೌಡಿ ಪೆಟ್ಟು ತಿನ್ನಿದ್ದಾನ. ಹೌದು, ಅವನಿಗೆ ಒಂಥರ ಗ್ರಜ್ಜುಂಟು. ಅವನ್ನ ಈಗ ಎಂತ ಮಾಡ್ಬೇಕು, ಟ್ರಾನ್ಸ್ಫರ್ ಮಾಡ್ಬೇಕಂತ. ಇದೇ ಟೈಮಲ್ಲಿ ಏನಾಗ್ತಂತೆ, ರಾಜ್ಯದಲ್ಲಿ ಉಂಟಲ್ಲ ಡೆಂಗು ಮಲೇರಿಯಾ ಕಾಯಿಲೆ ಪ್ರಕರಣ ಜಾಸ್ತಿ ಆಗ್ತದೆ. ಆವಾಗ ಗೋರ್ಮೆಂಟ್ ಏನ್ ಮಾಡ್ತಂತೆ, ಪ್ರತಿಯೊಂದು ಹಳ್ಳಿ ಕೂಡ ಒಂದೊಂದು ಗೋರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಬೈರ ಇರುವ ಹಳ್ಳಿಗೆ ಇಷ್ಟೊಂದು ಯಾವ ಡಾಕ್ಟರ್ ಕೂಡ ಬರಲಿಲ್ಲ, ಯಾವ ಡಾಕ್ಟರ್ ಬರ್ತಿಲ್ಲ ಇತ್ತು. ಈಗ ಹೊಸ ಡಾಕ್ಟರ್ ಆ ಊರಿಗೆ ಎಂಟ್ರಿ ಕೊಡ್ತಾರೆ. ಈಗ ಮುಂದೆ ಏನಾಗ್ತದೆ ನೋಡಿ ಸರ್ ನೀವೀಗ. ಮೇಡಮ್ ಇಷ್ಟೊಂದು ಬಿಸಿಲಿದೆ, ನಿಮ್ಗೆಲ್ಲ ಆಗತ್ತಾ? ಎಷ್ಟು ಮನೆ ಆಯ್ತು ಈಗ? ಈಗ 20 ಮನೆ ಆಯಿತು. ಹಾಗಾದ್ರೆ ಒಂದು 30 ಮನೆ ಮಾಡಿ ಬಿಡುವ. 30 ಮನೆ ಮೇಡಮ್, ಸಾಕಾಯ್ತು ಮೇಡಮ್. ಏನು ಹೇಳ್ತೀರಿ ಮೇಡಮ್, ನಾನು ಕಲ್ತಿದ್ದು ಪೇಟೆಯಲ್ಲೇ ಆಗಿರ್ಬೋದು, ಆದರೆ ಈ ಹಳ್ಳಿ ಜನರಿಗೆ ಒಳ್ಳೆ ಮಾಹಿತಿ ಕೊಟ್ಟು ಅವರನ್ನ ಒಂದು ದಾರಿಗೆ ತೋರುವಂಥದ್ದೇ ನನ್ನ ಆಸೆ. ನಮ್ಮಪ್ಪ ಪೇಟೆಯಲ್ಲಿ ಒಂದು ಆಸ್ಪತ್ರೆ ಕಟ್ಸಿದ್ರು. ನಮ್ಮಪ್ಪ ಹೇಳಿದ್ರು ನೀನು ಅಲ್ಲೇ ಇರು ಅಂತ. ಆದರೂ ಕೂಡ ಈ ಹಳ್ಳಿ ಜನರ ಅಭಿಮಾನದಿಂದ ನಾನು ಇದರಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದಿದ್ದೀನಿ ಇಲ್ಲಿಗೆ. ಗ್ರೇಟ್ ಮೇಡಮ್, ನೀವು ನಮ್ಮ ಹಾಸ್ಪಿಟಲಲ್ಲ 2 ತಿಂಗಳು 1 ತಿಂಗಳು ಸರ್ವಿಸ್ ಮಾಡಿದ್ರಲ್ಲ, ಈಗ ಬೇರೆ ಊರಿಗೆಲ್ಲ ಹೋಗಿದ್ದಾರೆ. ಅದೆಲ್ಲ ಇರಲಿ, ಈಗ ಟೈಮ್ ಆಯ್ತು, ಇದೊಂದು ಮನೆ ಕಂಟ್ಕೋಪ್ಪ ಬನ್ನಿ. ಹಾಂ ಆಯ್ತು, ಹೋಗುವ. ಮಳೆಗಾಲದಲ್ಲಿ ಕಳ್ಳ ಪೊಲೀಸ್ ಆಡಿದ್ರೆ ಗ್ರೇಟ್ ಮಾರೆ. ಆ ಹೊರಗಲ್ಲ ಗ್ರೌಂಡ್ ಮಾಡಿ ಮಾರೆ. ಎಂತ ಮೂಡುಕತ್ಲ. ಏ ನಾನೇ ಪೊಲೀಸ್. ಕಳ್ಳ 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 ಐ ಥಿಂಕ್ ಕಳ್ಳ ಪುಕ್ಕು. ಏ ನಾನೇ ಮಾರೆ ಕಳ್ಳ. ಅಯ್ಯೋ ಅಯ್ಯೋ ಮೊಟ್ಟೆ ಹಾಕ್ಬೇಡ ಮಾರೆ. ಅಯ್ಯೋ ನಂಗೆ ಒಂದ್ಸಾರ ಆಗಲಿಂದ ಮೊಟ್ಟೆ ಸಿಕ್ತಿತ್ತು ಮಾರೆ. ಏ ಮೊಟ್ಟೆ ಹಾಕ್ಬಿಡ್ತ. ಮಳೆಗಾಲ ಸ್ಟಾರ್ಟ್ ಆಯಿತು, ಇಲ್ಲೆಲ್ಲ ನೀರು ನಿಂತಿದೆ. ಇನ್ನೇನಿಲ್ಲ, ಸೊಳ್ಳೆಗಳೆಲ್ಲ ಉತ್ಪತ್ತಿ ಆಗ್ತಾ ಇರುತ್ತೆ. ಮಕ್ಕಳೇ, ಮನೆಗೆ ಯಾರು ಇಲ್ಲಿಯಾ? ಇದ್ದೀನಿ. ಅಮ್ಮ ಅಮ್ಮ ಎಂತ ನಾವು ಆರೋಗ್ಯ ಇಲಾಖೆಯಿಂದ ಬಂದಿದ್ದೇವೆ. ನಮಗೆ ಆಧಾರ್ ಕಾರ್ಡ್ ಇದೆ. ಮನೆ ಎದುರೆಲ್ಲ ನೀರು ನಿಂತಿದೆ, ಸ್ವಲ್ಪ ಜಾಗ್ರತೆ ಮಾಡಿ.
ಸೊಳ್ಳೆ ಉತ್ಪತ್ತಿ ಆಗ್ತದೆ. ಈಗ ಸೀಸನ್ನೇ ಹಾಗೆ, ಡೆಂಗ್ಯೂ, ಮಲೇರಿಯಾ ಈ ಥರದ್ದೆಲ್ಲ ಕಾಯಿಲೆ ಬರ್ತದೆ. ಮತ್ತೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದ್ರೆ ಈಗ ಸೀಸನ್ನೇ ಹಾಗೆ ಉಂಟು. ಈ ಮೆಡಿಕಲ್ಗೆ ಹೋಗ್ತೀರಾ, 3 ದಿನ ವೆಯ್ಟ್ ಮಾಡ್ತೀರಾ, ಇದನ್ನೆಲ್ಲ ಮಾಡಬೇಡಿ. ಹಾಗಿದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗಿ, ಅವರು ಏನಾದರೂ ಟ್ರೀಟ್ಮೆಂಟ್ ಮಾಡ್ತಾರೆ ಅಥವಾ ಇಂಜೆಕ್ಷನ್ ಎಲ್ಲ ಕೊಟ್ಟು ಇದೆಲ್ಲ ಮೆಡಿಸಿನ್ ಮಾಡ್ಬೋದು. ನಾನು ಊರಿಗೆ ಬಂದು ಹೊಸ ಡಾಕ್ಟ್ರ. ನಂಗೆ ಆರೋಗ್ಯ ಇಲಾಖೆಯಿಂದ ಆರ್ಡರ್ ಆಯ್ತು, ಮನೆ ಮನೆ ಭೇಟಿ ನೀಡಿ ಜನರಿಗೆ ಮಾಹಿತಿ ಕೊಡಿ ಅಂತ ಬಂದಿದ್ದು. ಮತ್ತೆ ಜ್ವರ ಗಿರ ಬಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ, ಬೇಗ ಆಸ್ಪತ್ರೆ ಸೇರಿಸಿ. ಅಂದ್ರೆ ಈಗ ಸೀಸನ್ನೇ ಹಾಗೆ ಅಲ್ಲ. ಹಾಗೆ ಹೊಸ ಡಾಕ್ಟರ್ ಬಂದು. ಹಾ ನಮಸ್ತೆ. ಹಾ ಬೇಗ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ. ಆಧಾರ್ ಕಾರ್ಡ್ ಕೊಡಿ. ಹಾ ಬೇಗ ಬೇಗ ಎಂಟ್ರಿ ಮಾಡಿ. ಆಯ್ತು ಮೇಡಮ್. ಆಯ್ತಾ ಮೇಡಮ್, ನಾವು ಬರ್ತೀವಿ. ಹಾಗೆ ಸ್ವಲ್ಪ ಜಾಗ್ರತೆ ಮಾಡಿ, ನೀರೆಲ್ಲ ನಿಂತಿದೆ, ಸೊಳ್ಳೆ ಉತ್ಪತ್ತಿ ಆಗ್ಬೋದು. ಹಾಗೆ ಮಲಗುವಾಗ ಸ್ವಲ್ಪ ಸೊಳ್ಳೆ ಪರ್ದಿ ಏನಾದ್ರೂ ಇದ್ರೆ ಸ್ವಲ್ಪ ಹಾಕೊಂಡು ಮಲಗಿ, ಯಾಕಂದ್ರೆ ಸೊಳ್ಳೆ ಕಚ್ಚಿದೆ, ಈಗ ಕಾಯಿಲೆ ಬರುವಂತದ್ದು ಬೇಗ, ಮಳೆಗಾಲ ಅಲ್ಲ, ಸ್ವಲ್ಪ ಜಾಗ್ರತೆ ಮಾಡಿ. ಬರ್ತೀವಿ. ಆಯ್ತು ಮೇಡಮ್. ನಿನ್ನೆ ರಾತ್ರಿ ನಾವು 4 ಲಾರಿಗೆ ಹೊಂಗಿ ಲೋಡ್ ಮಾಡಿ ಬೆಂಗಳೂರಿಗೆ ಸಾಕ್ಸಿತಲ್ಲ. ಆ ಅಪ್ಪು ಅಣ್ಣ ಬಂದ್ಕೊಂಡು ಮನಿ ಕೊಟ್ಟು ಹೊಂಗೆ ಬೇಕು ಅರ್ತಿದ್ದ. ಮನಿ ಕೊಟ್ಟು 24 ಗಂಟೆ ಒಳಗೆ ಹೊಂಗೆ ಮನಿ ಕೊಟ್ಟು ಅಂದೆ. ಸುಮ್ನೆ ಕಂಡ ಲೋಡ ಈ ಬೆಂಗಳೂರಿಗೆ ಹೊಂಗೆ ಹೋಯ್ತು. ಆರು ಹೊಂಗೆ ತಗೊಂಡ್ ಹೋದವ್ರದ್ದು ಇನ್ನು ಫೋನ್ ಇಲ್ಲ ಎಂತಕ್ಕೆ. ಅವ್ರಿಗೆ ಒಂದು ಫೋನ್ ಮಾಡ್ಕೊಂಬ. ಎಂತ ಗಿಟ್ಟೊಳಗೆ ಫೋನ್ ಮಾಡ್ಕೈತಾರ ನಂಗೊಂದು ಅಕೌಂಟಿಗೆ ದುಡ್ಡು ಬರ್ಕೈತು. ಹಲೋ ಹಲೋ, ಹೊಂಗೆ ತಗೊಂಡೋಗಿ ನೀವಿನ್ನು ಬೆಂಗಳೂರಿಗೆ ಎಂತಾಯ್ತು? ರೈಡ್ ಆಯ್ತಾ? ಹೊಂಗಿ ರೈಡ್ ಆಯ್ತು ಅವ್ರ ಲಾರಿ. ಎಂತ ಮಾತಾಡ್ರಿ? ಹೌದು, ಎಲ್ಲಿ ರೈಡ್ ಆಯ್ತು? ಮಂಗ್ಳೂರು ಅಲ್ಲಿ ನಮ್ ಕಡೆಗೆಲ್ಲ ಪೊಲೀಸ್ ಇಪ್ಪದು ರೈಡ್ ಹೆಂಗಾಗ್ತು? ಅಣ್ಣ 4 ಲಕ್ಷದ ಮಾಲನ್ನ ಅದು ರೈಡ್ ಹಾಕುದು ಹೆಂಗೆ? ಯಾವ ಪೊಲೀಸ್ ಅಡ್ಡ ಹಾಕದ್ದು? ನಾವು ಅವರಿಗೆ ಸಂಪಾದನೆ ಅಮೌಂಟ್ ಕೊಡುತ್ತಲ್ಲ. ಚೇಂಜ್ ಆಯ್ನ ಪೊಲೀಸ್ ಇವತ್ತು. ಪೊಲೀಸ್ ಚೇಂಜ್ ಆಯ್ತಂದ್ರು ಮಾರಾಯ. 4 ಲಾರಿ ರೈಡ್ ಆಯ್ತಂದ್ರು. ಎಂತ ಮಾಡುದು ಮಾರ ಈಗ? ಯಾವ ವರ್ಷನೂ ಇಲ್ಲ ಮಾರ. ಈ ವರ್ಷ 4 ಲಕ್ಷ ನಂಗೆ ಲಾಸ್ ಆಯ್ತಲ್ಲ, ಎಂತ ಮಾಡುದು ಈಗ? ಲಾರಿನ ತಪ್ಪುದು ಹೆಂಗೆ? ಯಾರು ರೈಡ್ ಮಾಡುದು ಮಾರ? ಅದು ಬತ್ತೆ ನನ್ನ ಸ್ಥಾನ ಪೂರ ಕಡಿಮೆ ಆಗ್ತಾ ಇತ್ತಲ್ಲ. ಒಂದ್ ಕಡೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಮರ ಬಿಡುದಿಲ್ಲ, ಒಂದ್ ಕಡೆ ಎಂತ ಮಾಡೋದು ನಾನೀಗ? ರೈಡ್ ಆಯ್ತಲ್ಲ ಬ್ರ, 4 ಲಕ್ಷದ ಮಾವು ಆಯ್ತಲ್ಲ, ಎಂತ ಮಾಡುದ್ರಂಗ? ಕಾಣ ಬೇಗ ಫೋನ್ ಮಾಡ. ನಾಟ್ ರೀಚೇಬಲ್. ಅವಾಗ ಎಲ್ಲ ಪೋಡಿ ಆಗ್ತಾ ಇದ್ದೇನೋ. ಇಡ ಹಬ್ಬ ತರ ಕಾಣ್ತೀಗ ನಾವ್ ಎಂತ ಮಾಡ್ಕೊಂಡು ಎಂತ ಮಾಡೋದು ಕಾಣ್ಬ ಈಗ? ರೈಡ್ ಆಯ್ತಲ್ಲ ಬ್ರ, 4 ಲಕ್ಷದ ಮಾಲು ಹೋಯ್ತಲ್ಲ ಮಾರೆ. ಯಾರ ಮನೆ ಇದು? ಲೀಸ್ಟ್ ನೋಡಿ. ಬೈರವರ ಮನೆ. ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ? ಹೀಗಿದ್ರೆ ಸೊಳ್ಳೆ ಉತ್ಪತ್ತಿ ಆಗದೆ ಇನ್ನೇನಾಗ್ತದೆ? ಒಂದ್ಸರಿ ಸೊಳ್ಳೆಯಿಂದ ಮಲೇರಿಯಾ ಬರ್ಬೇಕು, ಆವಾಗ ಗೊತ್ತಾಗುತ್ತೆ. ಕರೀರಿ ಅವರನ್ನ. ಯಾರಿದ್ದೀರಾ ಮನೆಯಲ್ಲಿ? ಯಾರಿದ್ದೀರಾ ಮನೆಯಲ್ಲಿ? ಯಾರಿದ್ದೀರಾ ಮನೆಯಲ್ಲಿ? ಎಂತ ಈಗ? ನಾವು ಆರೋಗ್ಯ ಇಲಾಖೆಯಿಂದ ಬಂದಿದ್ವಿ. ಅದಕ್ಕೆ ನಾವೆಂತ ಮಾಡ್ತಾ? ಒಂದ್ಸತಿ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ಸೊಳ್ಳೆ ಉತ್ಪತ್ತಿ ಆಗದೆ ಇನ್ನೇನಾಗ್ತದೆ? ಕರೀರಿ ಅವ್ರನ್ನ, ಬೈರವ್ರನ್ನ, ಬಪ್ಪಗೆ ಹೇಳಿ ಇಲ್ಲಿ. ಅವರಿಗೆಲ್ಲ ಬಪ್ಕಾದ್ಲ, ಅವ್ರಿಗೆ ತುಂಬಾ ಟೆನ್ಷನ್ ಇತ್ತು. ನೀವು ಇಲ್ಲೆಲ್ಲ ಬಪ್ಕಾಗ ಯಾರು ಬತ್ಲೇನೋ ಹೋಯ್ನಿ? ಅವ್ರು ಬಾರ್ದೆ ನಾನು ಇಲ್ಲಿಂದ ಹೋಗಲ್ಲ ಅಷ್ಟೇ. ಬತ್ಲ ಹೋಯ್ನಿ? ಕರೀರಿ ಅವ್ರನ್ನ. ಗುರುಜಂದರೆ ನಮ್ಗೊಂದು 3 ಟೆನ್ಷನ್ ಇಪ್ಪತ್ತು. ಅಣ್ಣ, ಅಲ್ಲಿ ಯಾರು ಆರೋಗ್ಯ ಇಲಾಖೆಯಿಂದ ಬಂದಿರೋರು ಅಂತ ಹೇಳಿ ಅವರಿಗೆ. ನಾ ಹೇಳು ಕೇಳಿಲ್ಲ. ಎಂತ ಅವ್ರ ಬರ್ಕೊಂಡ್ ನೀವೇ ಬರ್ಕೊಂಬ್ರೆ. ನಮ್ಮನೆ ಹತ್ರ ಯಾರು ಒಪ್ಪುದದು? ಯಾರು ಗೊತ್ತಿಲ್ಲ. ಯಾರು ನಮ್ಮನೆ ಹತ್ರ ಬರ್ತಾರೆ? ಯಾರು ಆರೋಗ್ಯ ಇಲಾಖೆ? ಹೋಯ್ನಿ ಅಂದ್ರೆ ಗೊತ್ತಿಲ್ಲ. ನೀವು ಬಂದ್ ಕೇಳಿ ನೀವೇ ಬರ್ಕೊಂಬ್ರೆ. ಮೊದ್ಲೇ ಟೆಲಿವಿಷನ್ ಯಾರ ಮನೆ ಬಂದದ? ಯಾರು ಬಂದ? ಓ ಡಾಕ್ಟ್ರಮ್ಮ, ಬರ್ಬೇಕು. ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ. ರಂಗ ಬಾರೋ, ಡಾಕ್ಟ್ರ ಬಂದಿದ್ದಾರೆ. ಏನೋ ಡಾಕ್ಟ್ರಮ್ಮ, ಹೊಸ ಅಪಾಯಿಂಟ್ಮೆಂಟ್. ಮೊನ್ನೆ ಬಂದ್ ಡಾಕ್ಟರ್ ಓಡಿವಾರ ನನ್ನ ಕಿರುಕೊಳಕ್ ಹೇಳ್ಕೊಂಡು. ಹೊಸ ಅಪಾಯಿಂಟ್ಮೆಂಟ್, ಬಿಸಿ ರಕ್ತ. ಏನಮ್ಮ ಬಂದದ್ದು? ನಾವು
ಆರೋಗ್ಯ ಇಲಾಖೆಯಿಂದ ಬಂದಿದ್ವಿ. ಹಾ ನೋಡಿ ನೀವು ಇಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದೀರಲ್ಲ, ಒಂದ್ಸರಿ ಕ್ಲೀನ್ ಮಾಡಿ ಅಲ್ಲ ಇದು. ಅದಿರ್ಲಿ, ಹಾಗೆ ಎಂತ ಆಗ್ತದಲ್ಲಿ? ನಿಮ್ಗೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ. ಒಂದು ಸಾರಿ ನಿಮ್ಗೆ ಕಾಯಿಲೆ ಬರ್ಬೇಕು, ಆವಾಗ ನನ್ ಬಳಿ ಬರ್ತೀರಲ್ಲ. ಯಾವ ಕಾಯಿಲೆ ಬರ್ತದೆ ಹೀಗೆ ಇಟ್ಕೊಂಡ್ರೆ? ಯಾವ ಕಾಯಿಲೆ ಅಂದ್ರೆ ಡೆಂಗ್ಯೂ ಮಲೇರಿಯಾ, ಗೊತ್ತಿಲ್ಲ ನಿಮ್ಗೆ? ಯಾವ್ದ್ರಿಂದ ಬರೋದು? ನೀವೇನ್ ಯಾವ್ದ್ರಿಂದ ಬರೋದು? ಡಾಕ್ಟರ್ ಒಳ್ಳೆ ನಾಟಕ ಮಾಡ್ತಾರೆ, ಮಾಡಿ ಯಾವ್ದ್ರಿಂದ ಬರ್ತದಮ್ಮ ಮಾಹಿತಿ ಕೊಡಿ. ನಿಮ್ಗೆ ಎಷ್ಟು ಹೇಳಿ ಪ್ರಯೋಜನ ಇಲ್ಲ. ನಾವು ಹೇಳುದು ಒಂದೇ, ನೀವು ಸೀರಿಯಸ್ ಆಗಿ ತಕೊಂಬುದು ಒಂದೇ. ನಾವಿನ್ ಬರ್ತೀವಿ. ಸುಮ್ನೆ ಇರಿ ಇಲ್ಕಣ. ಇಡೀ ಊರು ನಮ್ಮನ್ನ ಕಂಡ್ರೆ ಗಡ ಗಡ ಅನ್ನತ್ತ, ಈ ಸೊಳ್ಳೆ ನಮ್ಮನ್ನ ಕೊಚ್ಚುತ್ತ. ಓಹೋ, ನೀವು ಮಾಹಿತಿ ಕೊಡ್ಲಿಕ್ಕೆ ಬಂದದ್ದ? ಮೇಡಮ್, ಈ ಊರಿನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ, ನಿಮ್ಗೆ ಸಂಬಳ ಬರ್ತದಲ್ಲ ಗೌರ್ಮೆಂಟ್ ಇದು. ಊರು ಸುತ್ತ ಉಸಾಬ್ರಿ ನಿಮ್ಗೆ ಬೇಡ. ಇಲ್ಲಿ ನಂದು, ಇದು ಹೊರಾಂಡ, ಇದು ಏರಿಯಾ ಪೂರ ನಂದು ಬೈರಂದೆ. ಇಲ್ಲಿ ಬಂದ್ಕೊಂಡು ಜನರ ಮನಸ್ಸು ಹಾಳು ಮಾಡೋ ಪ್ರಯತ್ನ ಮಾಡಬೇಡಿ. ಹೋಗಿ ಹೊರಟೋಗಿ ಹೊರಟೋಗಿ. ಬರ್ತೀರಲ್ಲ, ನನ್ ಬಳಿ ಬರ್ತೀರಲ್ಲ. ಸೊಳ್ಳೆ ಕೊಚ್ಚುತ್ತವ್ರ, ಮಲೇರಿಯಾ ಮತ್ತವ್ರ. ಮಾಡ್ಕೊತೀನಿ. ಅಯ್ಯಯ್ಯೋ ದೇವ್ರೇ, ಇದೆಲ್ಲ ಹಾಕುದ ತಲೆ ವಿಷಯ 20 ಹೋಗಿ ಲಾರಿ ಎಪ್ಪತ್ತು ಗೊತ್ತಾಗ್ತೀನಿ. ಸರ್, ಅಲ್ಲಿ ಬೈರನ್ ಮನೆಗೆ ಡಾಕ್ಟರ್ ಬಂದಾಗ ಬೈರ ಹೆದರ್ಸಿ ಕಳಿಸ್ತಾನೆ ಡಾಕ್ಟರ್ಸ್ನ. ಈ ಡಾಕ್ಟರು ಹೆದರ್ಕೊಂಡು ಅವ್ರು ಟ್ರಾನ್ಸ್ಫರ್ ತಗೊಳ್ತಾರ. ಟ್ರಾನ್ಸ್ಫರ್ ತಗೊಂಡಾಗ ಈ ಡೆಂಗ್ಯೂ ಜ್ವರದ ಬಗ್ಗೆ ಹಳ್ಳಿಯ ಗತಿ ಏನ ಆಮೇಲೆ? ಒಂದು ಕಡೆ ಗೋರ್ಮೆಂಟ್ ಇಂದ ಅಪಾಯಿಂಟ್ಮೆಂಟ್ ಆಗಿದೆ, ಅವರು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬಂದಿದ್ದಾರೆ, ಬೈರನ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೈದು ಕಳ್ಸ ಹೋಗುವಾಗ ಡಾಕ್ಟರ್ ಒಂದು ಮಾತು ಹೇಳಿದ್ರು, ಗೊತ್ತುಂಟ ನಿಮ್ಗೆ? ಕಾಯಿಲೆ ಬರ್ಲಿ ನನ್ನ ಹತ್ರ ಬರ್ತೀರಾ, ಮತ್ತೆ ನೋಡ್ಕೊಳ್ತೀನಿ ಅಂತ ಒಂದು ಮಾತು ಹೇಳ್ತಾರಲ್ಲ. ಈಗ ಉಂಟು ಕಾಲ ಚಕ್ರ. ನಮ್ಮಲ್ಲೊಂದು ಗಾದೆ ಮಾತುಂಟಲ್ಲ, ತಲೆಗೆ ಹಾಕಿದ ನೀರು ಕಾಲ ಬುಡಕ್ಕೆ ಬರ್ಲೇಬೇಕು. ಮಕ್ಕಳ ಕಣ್ಣೀರು, ಅವರ ಪೇರೆಂಟ್ಸ್ ಕಣ್ಣೀರು, ಈ ಬೈರ ಮಾಡಿದ ಕೆಲಸ ಏನೆಲ್ಲ ಉಂಟು ಸರ್. ನೋಡಿ, ಬೈರನಿಗೆ ಆ ಮಹಾಮಾರಿ ರೋಗ ಬರುತ್ತೆ, ಮುಂದೆ ಏನಾಗ್ತಾರೆ ನೋಡಿ. ಮುಂದೆ ನೀವು ಈ ಸ್ಟೋರಿ ಮುಂದೆ ರಂಗ ಹಾಡಿ ಹೆಂಗ್ ಕಡ್ದು ಮಾಡ ಹಾಡಿ ಹೆಂಗೆ ಇತ್ತು. ಒಂದ್ ಕಡೆ ಶಾಲೆ ಬಂದಾರೆ, ಕಡ್ದು ಮರನ ಶಾಲೆಗೆ ಸಾಕ್ಸ್ಲಕ್ ಎಂತ ಮಾಡೋದು. ಒಂದ್ ಕಡೆ ಶಾಲೆಗೂ ಬಂದ ಇಲ್ಲ, ಇನ್ನು ಆರ್ಡರ್ ಬರ್ಲೆ ಎಂತ ಮಾಡ್ಕೀಗ. ಆ ಮರಗಳ ಪೂರ ಅಲ್ಲಿ ಕುಂಬಾಗ್ತೇನೆ, ನೀರ್ ಕುಡಿದು ಮಳೆ ಬಂದು ಕುಂಬಾಗ್ತೇನೆ, ಎಂತ ಮಾಡೋದು ಗೊತ್ತಿಲ್ಲ. ಆದ್ರೂ ರಂಗ ಬೆಳಗ್ಗಿಂದ ಒಂಥರ ಮೈಕೈ ನೋವು ಮಾರೆ, ಎಂತಂದು ಗೊತ್ತಿಲ್ಲ, ಒಂಥರ ಕೈ ನೋವು ಕೈ ಕಣತಪ್ಪ. ಯಪ್ಪ ದೇವ್ರೆ, ಎಂತ ಗೊತ್ತಿಲ್ಲ ಮಾರೆ, ಎಲ್ಲಿ ಎಂತ ಆಯ್ತೋ ಗೊತ್ತಿಲ್ಲ. ಇವತ್ತು ಬೆಳಗ್ಗಿಂದ ಮೈಕೈ ನೋವ್ತಾ ಇತ್ತು, ಒಂಥರ ಚಾಪಿ ಹಾಕ್ತೀಯ? ಕಣವ ಚಾಪಿ ಹಾಕವ. ಊಟಕ್ಕೆ ಎಂತ ಮಾಡ್ಬೇಕು? ಗಂಜಲ ಇತ್ತ? ಮಾಡಿದ್ಯಾ? ಸಾಂಬಾರ್ ತಕೊಂಡ್ ಹೋಗ್ಬಿಟ್ಟಿರ್ಬೇಕಾ? ಯಪ್ಪ ಯಪ್ಪ ಎಂತ ಮಾರ ಇದು? ಮೈಕೇನೋ ಇತ್ತೇನು ಬೇಡ ಮಾರ, ಜೋರ ಜೋರ. ಅಯ್ಯೋ ಅಯ್ಯೋ, ಮಲ್ಕೊಂಡ್ ಹಾಕಿಲ್ಲ ಮಾರಯ್ಯೋ, ಚಳಿ ಚಳಿ. ಯಪ್ಪ ಈಗ ಎಂತ ಚಳಿ ಹತ್ತು ಮಾರ ನಂಗ. ಅಯ್ಯೋ ಯಪ್ಪ ಚಳಿ ಹತ್ತು ಮಾರಯ್ಯ, ಜೋರು. ಏನಂಗ ಎಂತ ಕೊಡು ಮಾರಯ್ಯ, ಎಂತ ಕೊಡು, ಎಂತದಿದೆಯಾ? ಬಿಸ್ತಿ ಮಾಡ್ತಾನೆ, ಹೋಗು ಬಿಸಿಲ್ ತಗೊಂಡು ಹೋಗು. ಯಪ್ಪ ಈಗೇನು ಚಳಿ ಹತ್ತಂಗೆ. ಅಯ್ಯೋ ದೇವ್ರೆ, ಅಯ್ಯೋ ಚಳಿ ಹತ್ತು. ರಂಗ ಎಲ್ಲ ವಾದ್ಯ ಬಿಸ್ತಿ ತಗೊಂಬಾರ, ಬೇಕಾದ್ರೆ ಕುಡು ಕೊಂಚೂರು ಒಂದೊಂಡ ಬಿಸ್ತಿ ತಗೊಂಬಾರ, ಬಿಸ್ತಿ ತಗೊಂಡ್ ಬಾರ. ಅಯ್ಯೋ ದೇವ್ರೆ, ಚಳಿ ಹತ್ತು. ಯಪ್ಪ ಅಯ್ಯೋ ನೀರ್ ತಗೊಂಡ್ ಬಾರ, ಚಳಿ ಎಂತ ತೆತ್ತಿದು. ಯಪ್ಪ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ಚಳಿ ಯಾವ ಮೈಕೈ ನೋವು. ಅಯ್ಯೋ ಸಾಕು ರಂಗ, ಇದು ಎಂತ ಕಾಲ, ಆಪತ್ತು ಕಾಲ ನಂಗೆ ಬಂದಿತ್ತು ಈ ವರ್ಷ ರಂಗ. ಅಯ್ಯೋ ರಂಗ, ಒಂದೇ ತರ ವ್ಯವಸ್ಥೆ ಮಾಡ್ತೀಯ, ಹಾಸ್ಪಿಟ್ಲಿಗೆ ಸೇರಿಸುದು, ಯಾರು ನಂಗೆ ಟ್ರೀಟ್ಮೆಂಟ್ ಮಾಡ್ತೀರಿ ಈಗ? ಅಯ್ಯೋ ದೇವ್ರೆ, ಎತ್ತ ಮಾಡುದು ನಾನೀಗ? ಅಯ್ಯೋ ದೇವ್ರೆ ರಂಗ, ನಾನು ಮಾಡು ಆಯ್ತಿಲ್ಲ. ಚಳಿ ರಂಗ, ಅಯ್ಯೋ ದೇವ್ರೆ,
ಸಾಗುದಲ್ಲ. ಎಂತ ಮಾಡುದು ಈಗ? ಇವ ಹೆಂಗು ಈಗ ಸ್ವತಃಪನೀಗ ಒಂದ್ 2 ದಿವಸ ಹಾಳಂಗ್ ಒಂದು ಫೋನ್ ಮಾಡಿ ಹೇಳು. ಹಲೋ ಕಾಣ, ಇಲ್ಲ ಅಣ್ಣ ಸ್ವತಃಪಂಗಿದ್ದ ಮಾರ, ಇವ್ನ್ ನಮ್ ಕಂಡ್ರೆ ನಮ್ ಇಬ್ರು ಜೀವ ಹಬ್ಬದಲ್ಲ. ಅದಕ್ಕೆ ಅಣ್ಣನೊಟ್ಟಿಗೆ ಎಷ್ಟು ದುಡ್ಡಿತ್ತು ಅದನ್ನ ತಗೊಂಡ್ ಹಾಪ, ನೀ ಅಲ್ಲಿ ಮೇಲ್ ಬಾ. ಅಣ್ಣ ನೀವು ಹೆದರ್ಕಬೇಡಿ, ನಾ ಡಾಕ್ಟರ್ ಕರ್ಕ ಬತ್ತೆ. ಅಣ್ಣ ಅಲ್ಲವಾ, ಅಣ್ಣ ಸಾಲೆಲ್ಲ ಮಾಡಿ ಬೆಚ್ಚಿದೆ. ಹುಣಿ, ನಾ ಡಾಕ್ಟರ್ ಕರ್ಕ ಬತ್ತೆ. ಇದನ್ನ ತಪ್ಸ್ಕೊಂಡ್ ಒಳ್ಳೆ ಸಮಯ. ಕಾಳಂಗ್ ಒಂದು ಫೋನ್ ಮಾಡಿ ಹೇಳು. ಹಲೋ ಕಾಳ, ಅಣ್ಣ ಇನ್ನು 2 ದಿವಸ ನಾವು ಹೋತ ಮಾರೆ. ಅವನ್ನ ನಮ್ ಕಂಡ್ರೆ ನಮ್ಗೆ ಎಂತ ಮಾಡೋಕು ಆತ್ಲೇಗ. ಇಲ್ಲಿಗೆ ಅವ್ನು ಶತ್ರುಗಳು ಪೊಲೀಸ್ ಹೋಗೋ ಚಾನ್ಸಸ್ ತುಂಬಾ ಇತ್ತು. ಅದಕ್ಕೆ ಅಣ್ಣನೊಟ್ಟಿಗೆ ಇದ್ದ ಸುಮಾರು ಇದು ಎಂತ ದುಡ್ಡೆಲ್ಲ ನಾ ಹಿಡ್ಕ ಬಂದೆ. ನೀವು ಅಲ್ಲಿ 3 ರಸ್ತೆ ಹತ್ರ ಬಾ, ಇಬ್ರು ಹಂಚ್ಕೊಂಬ. ಅದಾರ್ಗಳು ನಿನ್ ದಾರಿ ನಿಂಗೆ, ನನ್ ದಾರಿ ನಂಗೆ, ಸೀದಾಪ. ಮತ್ತೆ ಇಬ್ರು ಸಿಕ್ಕು ಬೇಡ, ನಾ ಬತ್ತೆ ಈಗ. ನೀವು ಅಲ್ಲೇ ಏಕೋ. ಹಾಯ್ ರೌಡಿ ಬೈರಂಗ್ ಹುಷಾರಿಲ್ಲ ಬರಮ್ಮ, ನಾಳೆ ನಾಡ್ದು ಸಾಯ್ತು ನಂಬರಲ್ಲ. ಹೇಳ್ತಿದ್ರು ಮಾರ್ರೆ ಹಾಗೆ. ಚಳಿ ಅಯ್ಯೋ ದೇವ್ರೆ, ನನ್ಗೆ ಈ ಟೈಮಲ್ಲಿ ನನ್ನೊಟ್ಟಿಗೆ ಯಾರೂ ಇಲ್ಲ. ಅಯ್ಯೋ ದೇವ್ರೆ, ರಂಗ ಕಾಳ ಎಲ್ಲಿ ಹೋರಿ ಮಾರಯ್ಯ, ಡಾಕ್ಟ್ರಿಗೆ ಕರ್ಕೊಂಡು ಬರ್ತಂತ ಹೇಳಿ. ಅಯ್ಯೋ ದೇವ್ರೆ, 2 ದಿನ ಆಯ್ತು ಊಟ ಮಾಡದೆ. ಅಯ್ಯೋ ದೇವ್ರೆ, ನಾನು ಮಾಡಿದ ಪಾಪ ಇದು. ಈ ಕಲಿಯುಗದಾಗ ಅವ್ರ ಮಾತು ಹೇಳ್ತರು, ನಾವ್ ಏನ್ ತಪ್ಪು ಮಾಡುತ್ತೋ ಅದೇ ಈ ವರ್ಷ ನಮ್ಗೆ ನಾವು ಜೀವ 20 ನಾವು ಅನುಭವಿಸ್ತದಳ. ಅಯ್ಯೋ ನಾನು ಮಾಡಿದ ತಪ್ಪು ಇದು. ಆಕ್ಚುಲಿ ಸತ್ಯ ಹೇಳ್ಕಾದ್ರೆ ಅಪ್ಪಣ್ಣ ಮನೆ ಕಡ್ಕದ್ರ 4 ರೋಡ್ ಹೊಂಗೆ ಒಟ್ಟು ಮನೆ ಇಟ್ಟಿರು. ನಾನು ಅವ್ರ ಹೆಂಡತಿ ಮಕ್ಕಳನ್ನ ಕೊಡ್ತೆ ಅಂತ ಹೇಳಿ ಆ ಹೊಂಗೆನ ಬೆಂಗಳೂರಿಗೆ ಸಾಗಿಸ್ದೆ. ನಂಗೆ ದುಡ್ಡು ಎಂತದೋ ಸಿಕ್ಕಲ್ಲ. ಅಯ್ಯೋ ದೇವ್ರೆ, ಇತ್ತು ಮರ ಮೊಟ್ಟೆಲ್ಲ ಕಡ್ದು ನಾನು ಮಾಡ್ದೆ, ದುಡ್ಡು ಮಾಡಿದೆ. ಇಷ್ಟೆಲ್ಲ ರೋಡಿಗೆಲ್ಲ ದುಡ್ಡು ಸ್ಯಾಂಕ್ಷನ್, ರೋಡ್ ರಿಪೇರಿ ಮಾಡಿದೆ, ದುಡ್ಡೆಲ್ಲ ನಾನು ಹೋಗೈಕಂಡು. ಅಯ್ಯೋ ದೇವ್ರೆ, ಚಳಿ ಅನುಭವಿಸ್ದೆ ಕಷ್ಟ. ದೇವ್ರೆ, ಯಾರಿಗೂ ಬೇಕಿದ್ವು. ನಾನು ಮಾಡಿದ ಪಾಪ ನಾನೇ ಅನುಭವಿಸಿದ್ದೆ. ಈಗ ನನ್ನೊಟ್ಟಿಗೆ ಯಾರಿದ್ರು? 1 ಸತಿ ಊರಂಗೆ ನಾನೇ ದೊಡ್ಡ ರಾಜ ಅಂತ ಮೆರ್ದೆ. ಅಯ್ಯೋ ದೇವ್ರೆ, ಈಗ ನಂಗೆ ಒಂದು ಗೊಂಜಿ ಬೇಸಿ ಹಾಕೋರು ಯಾರು ಇಲ್ಲ ನನ್ನ ಕೈಯಲ್ಲಿ. ನಂಗೆ 7 ತಾಕತ್ತು ಇಲ್ಲ. ದೇವ್ರೆ ದೇವ್ರೆ, ಸತ್ತ ಹೇಳ್ದೆ ದೇವ್ರೆ, ನಾನು ತಪ್ಪು ಮಾಡಿದೆ ದೇವ್ರೆ, ತಪ್ಪು ಮಾಡಿದೆ. ನಾನು ಅನುಭವಿಸ್ತಾ ಇದ್ದೆ. ಮೊನ್ನೆ ಅಷ್ಟೇ ಡಾಕ್ಟ್ರು ಮನೆಗೆ ಬಂದು ಹೇಳಿದ್ರು, ಮಲೇರಿಯಾ ಡೆಂಗು ಎಲ್ಲ ಬರ್ತಾ ಇತ್ತು, ಸ್ವಲ್ಪ ಜಾಗೃತಿ ಮಾಡಿ ಅಂತೇಳಿ. ನಾನು ಅವರಿಗೆ ತಮಾಷೆ ಮಾಡಿದೆ. ಅಯ್ಯೋ ದೇವ್ರೆ, ಅವ್ರು ನಮ್ಮ ಮನೆಗೆ ಕಳ್ಸಿ ಕೊಟ್ಟೆ. ಅಯ್ಯೋ ದೇವ್ರೆ, ಡೆಂಗು ಎಲ್ಲ ಬರ್ತಿಲ್ಲ ಅಂದ್ರೆ. ದೇವ್ರೆ ದೇವ್ರೆ ದೇವ್ರೆ, ನಂಗೆ ಒಂದು ಅವಕಾಶ ಕೊಡ್ತೀಯ ದೇವ್ರೆ. ಯಾರಾದ್ರೂ ಬಂದು ನನ್ನ ಹಾಸ್ಪಿಟಲ್ ಸೇರಿಸ್ಲಿ ದೇವ್ರೆ. ನಾನು ಈ ಊರನ್ನ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾ ದೇವ್ರೆ. ನಾನು ಇನ್ನು 2 ದಿನ ಬರ್ತೋ 3 ದಿನ ಬರ್ತೋ ಗೊತ್ತಿಲ್ಲ ದೇವ್ರೆ. ಇದ್ದಷ್ಟು ದಿನ ನಾನು ದುಡ್ಡು ಸಂಪತ್ತ ಇಲ್ಲ ಈ ಊರಿಗೆ ನಾನು ಹಾಕ್ತೆ ದೇವ್ರೆ. ಈ ಊರು ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ, ಯಾರನ್ನಾರು ಒಬ್ಬರನ್ನ ಕಳ್ಸು ದೇವ್ರೆ. ಅಯ್ಯೋ ದೇವ್ರೆ, ಚಳಿ 3 ದಿನ ಆಯ್ತು ಊಟ ಮಾಡ್ದೆ, 7 ಕಾತಿಲ್ಲ. ಅಯ್ಯೋ ದೇವ್ರೆ, ಎಂತ ಕಷ್ಟ ಕೊಟ್ಟೆ ದೇವ್ರೆ ನಂಗೆ ನೀನು. ಅಯ್ಯೋ ನೀನು ಬಂದೆ ಮಗ, ಎಂತ? ಅಯ್ಯೋ ಮಾದ ಮಾದ ಮಾದ, ಅಯ್ಯೋ ಚಳಿ ಮಾದ, ಚಳಿ ಜ್ವರ, ತಲೆ ಎತ್ತು ಕತ್ತ ಮಾದ ಮಾದ. ತಪ್ಪಾಯ್ತು ಮಾದ. ಅವತ್ತು ಮರ ಕೊಡುವತ್ಲಿ ನಾನ್ ನಿನ್ ಹೆದರಿಸ್ದೆ ಅಲ್ಲ, ಮಕ್ಕಳಿಗೆ ಕೊಳ್ತೆ ಅಂದ್ರೆ ನೀನು ಮಾತಾಡೋಕಾಗಂತ. ಈಗ ನೀನ್ ಮಾತಾಡು ಮಾದ, ಮಾತಾಡು ನೀನ್ ಮಾತಾಡು ಮಾದ. ಜ್ವರ ಮಾದ, ಒಂದೇ ಹೆಲ್ಪ್ ಮಾಡ್ತೀಯ ಮಾದ, ಡಾಕ್ಟರ್ ಕಳಿಸ್ತೀಯ ಮಾದ, ಒಂದೇ ಹೆಲ್ಪ್ ಮಾಡಿ. ಡಾಕ್ಟರ್ ಹಿಂಗೆಲ್ಲ ಡಾಕ್ಟರ್ ಒಳಗ್ ಸೇರ್ಸಂತಿಲ್ಲ, ತಕ್ಕಡ ಆಯ್ತು ಪೂರದ. ಆಯ್ತು ಮಾದ, ಒಂದೇ ಹೆಲ್ಪ್ ಮಾಡ. ಗಡ್ಡೆ ತಕೊಂಡ್ ಪಾಪ ಆಯ್ತು, ಎಲ್ಲ ತಗೊಂಡಪ್ಪ, ಒಂದೇ ಹೆಲ್ಪ್ ಮಾಡ ಮಾದ. ಪಾಪಕ್ ಆಗ್ತಿಲ್ಲ. ನಾನು ಇಷ್ಟು ತನಕ ಈ ಊರ್ನ ಒಳ್ಳೆ ಮಾಡಿ ಕಾಣ್ತಾಡ. ಅಯ್ಯೋ ಅಪ್ಪ.
ಗಾಡಿ ಮಾಡ್ತೀಯ ಮಾದ ನಡ್ಕೊಂಡು ಕಾಸಿಲ್ಲ ಸರ್ ಸ್ಟೋರಿ ತುಂಬಾ ಮುಂದೋಯ್ತಲ್ಲ ಸರ್. ಇಲ್ಲ ಸರ್, ಬೈರನಿಗೆ ಕಾಯಿಲೆ ಬಂತು. ಕಾಯಿಲೆ ಬಂತು. ಆ ಕಾಯಿಲೆ ಬಂದು ಊರಿನ ಜನರಿಗೆ ಗೊತ್ತಾಯ್ತು. ಇಡೀ ವಿಷಯ ಎಲ್ಲ ಜನರಿಗೆ ಗೊತ್ತಾಯ್ತು. ಹೌದೌದು, ಕರೆಕ್ಟ್. ಆ ಜನರು ಮಾತಾಡೋದ್ ನೋಡಿ ಕೇಳಿ ಮಾದನ್ ಕೇಳಿ ಅವ ಕತ್ತಿ ಹಿಡ್ಕೊಂಡು ಹೋಗ್ತಾನೆ. ಈ ವಿಷಯ ಮಾತಾಡ್ಬೋದು, ಕರೆಕ್ಟ್ ವಿಷಯ, ಕರೆಕ್ಟ್. ಕತ್ತಿ ಹಿಡ್ಕೊಂಡು ಹೋಗ್ತಾನೆ. ಹೌದು, ಬರ್ತಾನೆ. ಹೌದು, ಅವನ್ ಕೊಲೆ ಮಾಡ್ಲಿಕ್ಕಂತ ಹೋಗ್ತಾನಲ್ವಾ. ಕೊಲೆ ಮಾಡ್ಲಿಕ್ಕಂತ ಹೋಗಿ ಅಲ್ಲಿ ಬೈರ ಹೇಳತ್ತು ನೋಡಿ ತಪ್ಪಾಯ್ತು. ಅವನ ಮಾತು ಕೇಳಿ ಇವನ ಮನ ಪರಿವರ್ತನೆ ಆಗುತ್ತೆ. ಹೌದೌದು. ಆದ್ರೆ ಒಂದು ಡೌಟ್ ಏನಂದ್ರೆ, ತಪ್ಪಾಯ್ತು ನೀನು ಮಾತಾಡು ಅಂತ ಹೇಳ್ತಾ ಇರ್ತಾನಲ್ಲ. ಬೈರ ಹೇಳ್ತಾ ಇರ್ತಾನ. ಅದು ಏನು? ಆಕ್ಚುಲಿ ಮಾದ ಮೂಕ ಅಲ್ಲ, ಮಾದನ್ನ ಮೂಕ ಮಾಡಿದ್ದೇ ಬೈರ. ಅದಕ್ಕೊಂದು ಸ್ಟೋರಿ ಉಂಟು. ಇವ ಕಾಡಲ್ಲಿ ಮರ ಕಡಿತಿರುವಾಗ ಮರ ಕಡಿದು ಸಾಸ್ಲಿಕ್ಕೆಲ್ಲ ಪ್ಲಾನ್ ಮಾಡ್ತಾರೆ. ಇವ ದನ ಮೇಯಿಸ್ತಾ ಇರ್ತಾನೆ ಮಾದನ ದನ ತಪ್ಪಿ ಹೋಗಿರ್ತಾನೆ. ಯಾರು ಹೇಳ್ತಾರೆ ಕಾಡು ಒಳಗೆ ದನ ಹೋಗಿದೆ ಅಂತ. ದನ ಹುಡ್ಕೊಂಡು ಮಾದ ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಘಟನೆ ಆಗ್ತದೆ. ಆ ಘಟನೆಯಿಂದ ಮಾದ ಮೂಕ ಆಗ್ತಾನೆ. ಆ ಘಟನೆ ಏನಂದ್ರೆ, ಈ ದನ ಎಲ್ಲೋಯ್ತು ಮರ, 8 ತಿಂಗಳು ಗಬ್ಬದ ದನ ಮರ. ಅಲ್ಲಿ ಗುಂಡಣ್ಣ ಹೇಳ್ರು ಇಲ್ಲೆಲ್ಲ ಇತ್ತು ಅಂದೇಳಿ, ಹಾದಿ ಬದಿ ಹೋಯ್ತು ಅಂದ್ರೆ ಎಲ್ಲೋಯ್ತು ಮರ ಇದು. ನಿಂಗೆ ಗೊತ್ತಾರೀಗ ಬೈತ್ರು ಮರ. ಇತ್ತ ಮರ ಎಲ್ಲೋಯ್ತು. ರಂಗ ಕಳ ಮರ ಕಡ್ದಾಯ್ತು. ಇವತ್ತು ರಾತ್ರಿ ಲಾರಿ ಬರ್ತದೆ, ಬೇಗ ಬಂದು ಸಾಕ್ಸ್ಬೇಕ. ಲಾರಿ ಗೊತ್ತಾಗ್ತಿಲ್ಲ. ಬೇಕಾಗಿ ದೀಪಕ್ ಸಾಕ್ಸಕ್ ಇವತ್ತು ಮರನ. ಬಂದ ಹಿಡ್ಕೊಳ್ಳಿ ಅವನ್ನ, ಹಿಡ್ಕೊಳ್ಳಿ. ತಪ್ಪಿ ಆಯ್ತಾ? ಎಂತ ಕೇಳಿ ನಾವು ಹೇಳೋದು? ನಾವು ಮಾತಾಡೋದು ಕೇಳಲ್ಲ. ನೀನು ಕೇಳಿದೆ? ಕೇಳಲಿಲ್ಲ. ಸತ್ಯ ಹೇಳು. ಎಂತ ಕೇಳಲಿಲ್ಲ. ಮಾದನ ನೀನು ಮಾತ್ರ ತಪ್ಪು ಮಾಡಿದೆ. ನಮ್ಮ ಕೋಟಿ ಒಳಗೆ ಬಂದ್ರ ಮೇಲೆ ನಾವು ಜೀವ ಸಮೇತ ಬಿಡುವುದಿಲ್ಲ. ನೀ ಎಂತಕ್ ಬಂದ ಇಲ್ಲಿಗೆ? ಎಂತಕ್ ಬಂದ? ಗಂಟೆ ತಪ್ಪಿ ಆಯ್ತಾ ನಿಂದು? ಹುಟ್ಟೆ ಬಂದೆ. ಬಂದ್ಯಾ ಮಗನೇ? ಬಪ್ಪುದು ಬಂದೆ, ಬಲಿಕ ಬಕ್ರ ಆಗಿ ಬಿಟ್ಟೆ ಅಲ್ಲ ಮಾರ. ನಿಂಗೆ ಇಲ್ಲಿ ನನ್ನ ಕೋಟೆ ಒಳಗೆ ಬಪ್ಪು ದಾರಿ ಮಾತ್ರ ಗೊತ್ತು. ಆದ್ರೆ ನೀನು ನನ್ನ ಕೊಲ್ಲುಗ್ ಬಂದದಲ್ಲ, ನಂಗೆ ಗೊತ್ತಿತ್ತು. ಗಂಟಿ ತಪ್ಪೈತನ ಬಂದಲ್ಲ, ನಿಂಗೆ ಅವಕಾಶ ಕೊಡ್ತೆ. ನಿಂಗೆ ಒಂದು ವಿಷಯಕ್ಕೆ ಅಂತ, ನಿಂಗೆ ಯಾರಂದ್ರೆ ತುಂಬಾ ಇಷ್ಟ ಈ ಊರಂಗೆಲ್ಲ? ಮಕ್ಕಳಂದ್ರೆ ಇಷ್ಟನಾ? ಮಕ್ಕಳ ನಿನ್ನ ಇಷ್ಟ ಅಲ್ಲ? ನೀನು ಬಂದು ತಪ್ಪು ಮಾಡ್ದೆ ಮಾದ. ನನ್ನ ವಿಷಯ ಕೇಳಿದೆ, ನಿಂಗೆ ಗೊತ್ತಿತ್ತು. ನೀ ಹೆದರ್ಕೊಂಡಿಗ ನೀ ಬಾಯ್ ಬಿಡ್ತಾ ಇಲ್ಲ. ಒಂದು ವಿಷಯ ನೆನ್ಪಿಡ್ಕೋ, ನಾನಿಲ್ಲಿ ಮರ ಕಡದ ವಿಷಯ ಯಾರಿಗಾರ ಹೇಳ್ರೆ ಮಕ್ಕಳನ್ನ ನಾನು ಕೊಲ್ತೆ. ದಿನಕ್ಕೆ ಒಂದೊಂದು ಮಕ್ಕಳನ್ನ ನಾನು ಕೊಲ್ತೆ. ನೆನ್ಪಿಡ್ಕೋ. ನಿಂಗ ನಾನೀಗ ಜೀವದಾಶೆ ಬಿಡ್ತೆ. ನಾನಿಗಂತ ಮಾಡೋದಿಲ್ಲ. ಆದ್ರೆ ನೀನಿನ್ನು ಎಲ್ಲಿವರೆಗೂ ಬದುಕುತ್ತೀಯೋ ಮೂಕನಾಯೇ ಬದುಕಕ್. ಎಲ್ಲೂ ಮಾತಾಡೋಕಿಲ್ಲ, ಎಲ್ಲೂ ಬಾಯ್ ಬಿಟ್ಟಿಯೋ ಮಕ್ಕಳನ್ನ ಕೊಲ್ತೆ. ಬಿಡಕ್ ಫೈನ್ ಹೋಗ. ಇಲ್ಲಿ ಬಂದ ಜಾಗ್ರತೆ, ಯಾರ ಹತ್ರ ಮಾತಾಡೋಕಿಲ್ಲ. ಮೂಕನಾಯಿ ಕಾಕ ಜಾಗ್ರತೆ. ಯಾರೆಲ್ಲ ಬತ್ರ ಮಾರ ಈಗ ಹಾಡಿ ಬದಿಯಲ್ಲ,
ಒಂದು ಬೇಲಿ ಸಮ ಹಾಕಲಿಲ್ಲ ನೀವು? ಹಾಗಿದೆ ಅಣ್ಣ, ಅದು ದನ ಬಂದು ಮುರಿದೋಯ್ತಾ. ಮುರಿದೋಯ್ತಾ? ನಾಳೆ 4 ಜನ ಕಳ್ಸಿ ಪುನಃ ಬೇಲಿ ಹಾಕ್ಸ ಅಕ್ಕ. ಮಾಡೋದಲ್ಲ, ಯಾರ್ಯಾರು ಬಪ್ಪುದಂಗ ಆಯ್ತು ಮರ. ಇಲ್ಲಿ ಸಾಯಂಕಾಲ ಲಾರಿ ಬತ್ತು ಮರ ಸಾಕ್ಸಕ್ಕ. ಹಬ ಜನ ಇಲ್ಲಿತ್ತಲ್ಲ ಮಾರ, ನಾನು ಸುಮ್ಮನೆ ಇಡೀ ಹಾಡಿ ಹುಡ್ಕದ್ ಮಾರ. ಈಗ ಅವ ಮಾತಾಡೋಕಾಗಂದಿದೆ. ಈಗ ನಾನೀಗ ಊರಿನವರಿಗೆ ಎಂತ ಹೇಳುದು, ಎಂತ ಹೇಳುದನ್ ಗೊತ್ತಿಲ್ಲ ಮಾರ. ಈಗ ಇವತ್ತಿಂದ ಮೂಗನಾಗಿಯೇ ಇರ್ಕಣ. ಯಾರೊಟ್ಟಿಗೆ ಇವತ್ತಿಂದ ಮಾತಾಡುದಿಲ್ಲ. ಮಾತಾಡ್ರೆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಇದು ಮಾಡ್ತಂದಿದ. ಇವತ್ತಿಂದ ಯಾರೊಟ್ಟಿಗೂ ಮಾತಾಡುದಿಲ್ಲ. ಇವತ್ತಿಂದ ಅವ ಹೇಳೋರವ್ರಿಗೆ ಮಾತು ಕೈ ಮಾತಾಡ. ಮಾದ ಮೂಕ ಆಗ್ಲಿಕ್ಕೆ ಕಾರಣ ಇದ. ಹೌದು, ಮಾದ ಈಗ ಡಾಕ್ಟರ್ ಅಡ್ಮಿಟ್ ಮಾಡ್ತಾನೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹೌದು, ಬೈರನ. ಹೌದು, ಮಾದ ಕರ್ಕೊಂಡು ಹೋಗೋದಾಗ. ಹೌದು, ಕರ್ಕೊಂಡು ಹೋದಾಗ ಆ ಡಾಕ್ಟ್ರು ಒಳಗಡೆ ಸೇರಿಸ್ತಾರ, ಟ್ರೀಟ್ಮೆಂಟ್ ಮಾಡ್ತಾರ ಅವ್ರನ್ನ, ಮಾದ ಬೈರನ. ಮಹೇಶ್ ಸರ್, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ಗೆ ಯಾರೇ ಬರಲಿ, ಮೇಲು ಕೀಳು ಭೇದ ಭಾವ ಏನೂ ಇಲ್ಲ. ಅವರು ಟ್ರೀಟ್ಮೆಂಟ್ ಯಾರು ಬರ್ತಾರೆ ಅವರಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ಒಂದು ಮಾತು ಕೊಡು, ವೈದ್ಯೋ ನಾರಾಯಣಿ ಹರಿ ಅಂತ. ಹಾಗೆ ಬೈರನಿಗೆ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ. ಆವಾಗ ಬೈರ ಹಾಸ್ಪಿಟಲ್ ಹುಷಾರಾಗ್ತಾನೆ. ಹುಷಾರಾಗಿ ಮನೆಗೆ ಹೋಗುವಾಗ ಬೈರ ಡಾಕ್ಟರ್ಗೆ ಧನ್ಯವಾದ ಹೇಳ್ತಾನೆ. ಡಾಕ್ಟರ್ ಒಂದು ಮಾತು ಹೇಳ್ತಾರೆ. ಆ ಮಾತು ಏನಂದ್ರೆ, ಹೇಗಿದ್ರಿ ಈಗ? ಆರಾಮಿದ್ದಿರ್ತಾನೆ? ಜ್ವರ ಏನು ಇಲ್ಲ ಚಳಿಗಿಳಿ ಅಂತ ಇಲ್ಲ ಮೇಡಮ್. ಹಾಗಾದ್ರೆ ಬಿಲ್ ಎಲ್ಲ ರೆಡಿ ಮಾಡಿ, ಇವತ್ತು ಸಂಜೆ ಡಿಸ್ಚಾರ್ಜ್ ಮಾಡಿ ಬಿಡುವ. ಟ್ಯಾಬ್ಲೆಟ್ ಎಲ್ಲ ಬರ್ದು ಕೊಟ್ಟಿದ್ದೀನಿ, ಅವ್ರಿಗೆ ಸರಿಯಾಗಿ ಹೇಳಿ. ಮೇಡಮ್ ಸಾರಿ ಮೇಡಮ್, ನೀವು ನಮ್ಮ ಮನೆ ಬಂದ ನಿಮ್ಗೆ ಬಾಯಿ ಬಂದಾಗೆಲ್ಲ ಬೈದ ಮೇಡಮ್. ಈಗ ಗೊತ್ತಾಯ್ತು ಮೇಡಮ್, ಡೆಂಗು ಬಂದು ಮಲೇರಿಯಾ ಬಂದು ಯಾವ ರೀತಿ ಆಗ್ತದೆ ಅಂತ ಗೊತ್ತಾಯ್ತು ಮೇಡಮ್. ಅದ್ರದ್ದು ಒಂದು ಲಕ್ಷಣ ಅಂದ್ರೆ ಯಾವ ಸಾಕು ಮೇಡಮ್. ಸಾರಿ ಮೇಡಮ್, ತಪ್ಪಾಯ್ತು. ನಿಮ್ಗೆ ನಿಮ್ ತಪ್ಪು ಅರಿವಾಗಿದೆ, ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೀವು ಊರಿಗೆ ಹೋದ್ಮೇಲೆ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಈಗ ಮೊದ್ಲೇ ಮಳೆ ಇದೆ, ಮಳೆಯಿಂದ ಸೊಳ್ಳೆ ಉತ್ಪತ್ತಿ ಆಗ್ತದೆ, ಇದರಿಂದ ಡೆಂಗ್ಯೂ ಮಲೇರಿಯಾ ಎಲ್ಲ ಹರಡ್ತದೆ. ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಇದು ನಂದು ಜನರಿಗೆ ಹೇಳುವಂತ ಕೆಲಸ ನಿಮ್ದು. ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಜಾಗೃತಿ ಮುಗಿಸ್ತೇನೆ, ಜನರಿಗೆಲ್ಲ ಒಂದು ಮೀಟಿಂಗ್ ಮಾಡಿಸಿ ಖಂಡಿತ ನಾನು ಇದ್ರ ಬಗ್ಗೆ ಒಂದು ಜಾಗೃತಿ ಆಗ್ತೇನೆ. ಧನ್ಯವಾದ, ಥ್ಯಾಂಕ್ ಯು ಮೇಡಮ್. ಸರ್, ಸ್ಟೋರಿ ತುಂಬಾ ಚೆನ್ನಾಗಿದೆ. ಮಾದ ಮೂಕಾಗ್ಲಿಕ್ಕೆ ಕಾರಣ ಬೈರ. ಈಗ ಬೈರನಿಗೆ ಮಲೇರಿಯಾ ಕಾಯಿಲೆ ಬರುತ್ತೆ, ಅದನ್ನ ಮಾದ ನೋಡಿ ಹಾಸ್ಪಿಟ್ಲಿಗೆ ಸೇರಿಸ್ತಾನೆ. ಆದ್ರೆ ಊರಿನವರಿಗೆಲ್ಲ ಬೈರನ ಕಂಡ್ರಾಗಲ್ಲ. ಆದ್ರೆ ಮಾದ್ನಿಗೆ ಊರಿನ ಮೇಲೆಲ್ಲ ನಂಬಿಕೆ ಇದೆ, ಊರಿನ ಜನರ ಮೇಲೆ ಒಳ್ಳೆ ಪ್ರೀತಿ ವಿಶ್ವಾಸ ಇದೆ, ಜನರಿಗೂ ಇವನ್ ಮೇಲೆ ಪ್ರೀತಿ ವಿಶ್ವಾಸ ಇದೆ. ಮಕ್ಕಳನ್ನ ಎಲ್ಲಿ ಬೇಕಾದ್ರೆ ಅವನ ಜೊತೆ ಕಳಿಸ್ತಾರೆ. ಆದ್ರೆ ಈಗ ಅವ ಹಾಸ್ಪಿಟ್ಲಿಗೆ ಸೇರಿಸಿ ಊರಿನ ಜನರ ದೃಷ್ಟಿಯಲ್ಲಿ ಕೆಟ್ಟನಾಗ್ತಾನ. ಅವ ಆ ಮಕ್ಕಳನ್ನ ಇನ್ನು ಕಳಿಸ್ತಾರ ಅವ್ರು ಮಕ್ಕಳ ಮನೆಯವರು ಅವನ ಜೊತೆ. ಎಲ್ಲ ಸಸ್ಪೆನ್ಸ್ ಉಂಟಲ್ಲ. ಹೌದು, ಸಸ್ಪೆನ್ಸ್ ಇದೆ ತುಂಬಾ. ಅದಕ್ಕೆ ಹೇಳುದು ಕಣ್ಣು ತೆರೆದಾಗ. ಸರ್ ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಾ ಇಲ್ಲಿವರೆಗೆ ನಿಮ್ಗೆ ಸ್ಟೋರಿ ಹೇಳಿದ್ದಲ್ಲ ಸರ್, ಇಲ್ಲಿ ತನಕ ನೀವು ಪಿಕ್ಚರ್ ಮಾಡಿ. ಈ ಪಿಕ್ಚರ್ ಹೇಗ್ ಮಾಡಿ ಅಂತ ಹೇಳಿದ್ರೆ, ನೀವು ಪಾರ್ಟ್ 1, ಪಾರ್ಟ್ 2, ಭಾಗ 1, ಭಾಗ 2 ಮಾಡಿ. ಭಾಗ 1 ನಾನೀಗ ನಿಮ್ಗೆ ಸ್ಟೋರಿ ಹೇಳಿದ್ದೇನೆ ಸರ್, ಒಳ್ಳೆ ಆಕ್ಟರ್ಸ್ ಅನ್ನ ಹಾಕ್ಸಿ ಇಷ್ಟು ಪಿಕ್ಚರ್ ಮಾಡಿ ಬಿಡಿ. ಭಾಗ 2 ಏನ್ ಮಾಡ್ತಾನೆ, ಬೈರ ಹುಷಾರಾಗಿ ಅದೇ ಊರಿಗೆ ಬರ್ತಾನ, ಏನೆಲ್ಲ ಆಗ್ತದೆ, ಕಾಟ ಕೊಡ್ತಾನ. ಅದೇ ಹಳೆ ಚಾಲಿಯ ಪುನಃ ಮುಗಿಸ್ತಾನ. ಅಲ್ಲಿ ಡಾಕ್ಟರ್ ಹತ್ರ ಅವ ತಪ್ಪಾಯ್ತು ಸಾರಿ ಹೇಳಿದ್ದಾನೆ, ಮೊದ್ಲೇ ಒಂದು ದಡ್ಕಳ್ಳ, ಅವನ್ ಬುದ್ಧಿ ಯಾರಿಗೆ ಗೊತ್ತುಂಟು, ಏನೆಲ್ಲ ಮಾಡ್ತಾನೆ ಅಂತ ನಮ್ಗೆ ಪಾರ್ಟ್ 2 ಅಲ್ಲಿ ಹೇಳ್ತೇನೆ. ಆಯ್ತಾ ಸರ್? ನೀವು ಪಾರ್ಟ್ 1 ಸ್ಟಾರ್ಟ್ ಮಾಡ್ಕೊಳ್ಳಿ. ಪಾರ್ಟ್ 1 ಶುರು ಮಾಡ್ತೀನಿ, ಸ್ಟಾರ್ಟ್ ಮಾಡಿ. ಪಾರ್ಟ್ 2 ಆಮೇಲೆ ಮಾಡೋಣ. ಆಯ್ತು, ಸರಿ.